ಬಂದೆ. ಮ್ಯೂಟ್ ಮಾಡಿ. ವಿಜೇಂದ್ರ ಅವರೇ, ವಿಸಿಬಲ್ ಇದೆ. ಎಕೋ ಇದೆ ವಿಜೇಂದ್ರ ಅವರು, ಒಂದು ಸ್ವಲ್ಪ ಚೆಕ್ ಮಾಡಿ. ಲೈವ್ ಸ್ಟಾರ್ಟ್ ಇದೆ ಈಗ. ಓಕೆನಾ? ಪರ್ಫೆಕ್ಟ್. ಓಕೆ, ಶುರು ಮಾಡ್ಬೋದಲ್ವಾ? ಒಂದು ಜಸ್ಟ್ ಥಮ್ಸ್ ಅಪ್ ತೋರಿಸ್ಬಿಡಿ, ದಟ್ ವಿಲ್ ಬಿ ಈಸಿ ಫಾರ್ ಮೀ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಸದ್ಭಕ್ತರಿಗೆ ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯ ಮಹಾಸಂಸ್ಥಾನ ಶ್ರೀ ಭೀಮನಕಟ್ಟೆ ಮಠದ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮಹಾಭಾರತ ಮತ್ತು ಮುನಿವೃಂದ ಮಠದ ಸಂಬಂಧದ ನವದರ್ಶನ ಕಾರ್ಯಕ್ರಮದಲ್ಲಿ ತಾಮ್ರ ಶಾಸನದ ಲೋಕಾರ್ಪಣೆ ಇವತ್ತು ನಿಮ್ಮ ಮುಂದೆ ನಡೀತಾ ಇದೆ. ಪ್ರಣಾಮ್ಸ್ ಟು ಎವ್ರಿವನ್. ಆನ್ ಬಿಹಾಫ್ ಆಫ್ ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯ ಮಹಾಸಂಸ್ಥಾನ ಶ್ರೀ ಭೀಮನಕಟ್ಟೆ ಮಠ, I cordially welcome you to this online event. In this program, Nava-Darushana, manifesting of copper plate inscription is going to happen, which is going to showcase Shri Munivrunda Matha's connection with Mahabharata. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಭೀಮನಕಟ್ಟೆ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಟಿಟಿಡಿಯ ಸದಸ್ಯರಾದ ಶ್ರೀ ಎಂ.ಎನ್. ಶಶಿಧರನವರು ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಅವರು ನಮ್ಮೊಂದಿಗೆ ಬಂದು ಜೊತೆಯಾಗ್ತಾರೆ ಈ ಆನ್ಲೈನ್ ಮೀಟಿಂಗ್ ನಲ್ಲಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಖ್ಯಾತ ವಾಗ್ಮಿ ಹಾಗೂ ರಾಷ್ಟ್ರೀಯ ಚಿಂತಕ ಶ್ರೀ ಚಕ್ರವರ್ತಿ ಸೂಲಿಬೆಲೆ, ಪ್ರಖ್ಯಾತ ವಿದ್ವಾಂಸರು ಸುಧಾ ಪಂಡಿತರು ಆದಂತಹ ಡಾಕ್ಟರ್ ಶ್ರೀ ಬೇನಾ ವಿಜೇಂದ್ರಾಚಾರ್ಯ, ಇತಿಹಾಸ ತಜ್ಞರು ಮತ್ತು ಲೇಖಕರು ಆದಂತಹ ಡಾಕ್ಟರ್ ಶ್ರೀ ಜಯಶ್ರೀ ಸರ್ನಾಥನ್ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ನಮ್ಮ ಈ ಕಾರ್ಯಕ್ರಮವನ್ನ ಆನ್ಲೈನ್ ಮೂಲಕ ಸಾಕ್ಷೀಕರಿಸ್ತಾ ಇರುವ ಸಕಲ ಸದ್ಭಕ್ತರು, ನೀವೆಲ್ಲ, ಎಲ್ಲರಿಗೂ ಶ್ರೀ ಭೀಮನಕಟ್ಟೆ ಮಹಾಸಂಸ್ಥಾನದ ಪರವಾಗಿ ಆದರದ ಸುಸ್ವಾಗತ. ದಿಸ್ ಪ್ರೋಗ್ರಾಮ್ ವಿಲ್ ಬಿ ಪ್ರಿಸೈಡೆಡ್ ಬೈ ಹಿಸ್ ಹೋಲಿನೆಸ್ This program will be presided by His Holiness Shri Raghuvarendra Tirtha Swamiji. As a chief guest, we do have TTD board member Shri M.N. Shashidhar, who will be joining us in under 5 minutes. And we are glad to have writer, nationalist, founder of Yuva Brigade Shri Chakravarti Sulibele as guest speaker today. And we also will be listening to Shri B.N. Vijayendra Acharya, who is Sudha Pandit and a Vedic scholar, Srimati Jayashri Sarnathan, who is a research scholar, author, and a writer. And we do have a big bunch of disciples and worshippers of Bhimanakatte Mahasamsthana who have joined here on this event through online mode.
I welcome everyone on behalf of Bhimanakatte Mahasamsthana. ಈ ಸಂದರ್ಭದಲ್ಲಿ ಮೊದಲಿಗೆ ದೀಪ ಪ್ರಜ್ವಲನ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇದೇ ಸಮಯದಲ್ಲಿ ವೇದಕೋಶದೊಂದಿಗೆ ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ ಶ್ರೀ ಲಕ್ಷ್ಮಣ್ ಕುಮಾರ್ ಶರ್ಮಾ, ವೇದ ಪಂಡಿತರು, ತಿರುಮಲ ಟಿಟಿಡಿಯಿಂದ. The program will be beginning with a lighting of lamp. It will happen at Sri Matha now. Simultaneously, we will be having Veda Ghosha by Veda Pandit Sri Lakshman Kumar Sharma, all the way from Tirumala TTD. हिरण्यवर्णः हिरण्ययात् पर्योने निषद्याः हिरण्यदाता तत्यन्नामस्मै ॐ हिरण्यवर्णां हरिणीं सुवर्णरजतस्रजां चन्द्रां हिरण्महीं लक्ष्मीं जातवेदो ममावह ताम् अवाहवजातवेदो लक्ष्मीर्मनपगामिनी स्यां हिरण्यं देयं कामश्वं पुरुषानहम्. ಶ್ರೀಗಳ ಪದಕಮಲಗಳಲ್ಲಿ ಪ್ರಣಾಮಗಳು. ಅಣಕದಿಂದಾಗಲಿ ಡಂಭದಿಂದಾಗಲಿ, ಎದ್ದಾಡಾಗಲಿ ಬಿದ್ದಾಡಾಗಲಿ, ತಾಗಿದಾಡಾಗಲಿ ತಾಗಿಲ್ಲದಾಡಾಗಲಿ, ಮರೆದು ಮತ್ತೊಮ್ಮೆಯಾಗಲಿ ಹರಿಹರಿ ಎಂದವಗೆ, ಹರಿಹರಿ ಎಂದವಗೆ ಜನುಮ ನರಕದ ಭಯಬೇಕೆ, ಯಮಪಟ್ಟಣ ಕಟ್ಟಿದರೇನು, ಯಮಪಟ್ಟಣ ಬಟ್ಟ ಬಯಲಾದರೇನು, ಹರಿದಾಸರಿಗೆ ಪುರಂದರ ವಿಠಲ. ಕರ್ನಾಟಕ ಸಂಗೀತದ ಪಿತಾಮಹರೆನಿಸಿದಂತಹ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಒಂದು ಕೀರ್ತನೆಯನ್ನ ಪುರಂದರ ನಮನದ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಶ್ರೀಮತಿ ಕೊಲ್ಲೂರು ವಂದನಾ ಅವರು. ಆನ್ ದಿಸ್ ಆಸ್ಪಿಷಿಯನ್ ಒಕೇಶನ್ ಆಫ್ Saint Poet Purandaradasa, we have the Purandara Namana, recital of Kirtana by Dr. Srimati Kolluru Vandana, who is a A-grade All India Radio artist, lecturer at Sri Venkateshwara Music and Dance College, TTD, Tirupati. So I welcome Dr. Srimati Kolluru Vandana to recite a Purandaradasa Kirtan. जय 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 जानकी कांत, जय साधु जन विनुत, जय तु महिमानंत, जय भाग्यवंत, जय 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 जानकी कांत, जय साधु जन विनुत, जय तु महिमानंत, जय भाग्यवंत, जय 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 जानकी कांत, जय साधु जन विनुत, जय तु महिमानंत, जय भाग्यवंत, जय 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 जानकी कांत, जय साधु जन विनुत, जय तु महिमानंत, जय भाग्यवंत, जय जय
दशरथात्मज वीरा दशरथात्मज वीर दशकण्ठ संहार पशुपतीश्वर मित्र पावन चरित्र पशुपतीश्वर मित्र पावन चरित्र कुसुम बाण स्वरूप कुशल कीर्ति कलाप असम साहस शिक्ष अम्बुजदलाक्ष जय जय कुसुम बाण स्वरूप कुशल कीर्ति कलाप असम साहस शिक्ष अम्बुजदलाक्ष जय 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 जानकी कांत जय साधु जन विनुत जय तु महिमानंत जय भाग्यवंत जय जय सामगान विलोल साधु जन परिपाल कामितार्थ विधात कीर्ति संजात सामगान विलोल साधु जन परिपाल कामितार्थ विधात कीर्ति संजात सोम सूर्य प्रकाश सकल लोकाधीश श्री महा रघुवीर सिंधु गंभीर जय जय सोम सूर्य प्रकाश सकल लोकाधीश श्री महा रघुवीर सिंधु गंभीर जय 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 जानकी कांत जय साधु जन विनुत जय तु महिमानंत जय भाग्यवंत जय जय सकल शास्त्र विचार शरणु जन मंदार विकसितांबुज वदन विश्वमय सदन सकल शास्त्र विचार शरण जन मंदार विकसितांबुज वदन विश्वमय सदन सुकृत मोक्षाधीश साकेत पुरवास भक्त वत्सल राम पुरंदर विठल जय जय सुकृत मोक्षाधीश साकेत पुरवास भक्त वत्सल राम पुरंदर विठल जय 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 जानकी कांत जय साधु जन विनुत जय तु महिमानंत जय भाग्यवंत जय जय ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು ಡಾಕ್ಟರ್ ಕೊಲ್ಲೂರು ವಂದನಾ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಸುಂದರವಾದಂತಹ ಆರಂಭ ಇದು. ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಭಾಷಣಕಾರರಾಗಿ ಆಗಮಿಸಿರುವಂತಹ ಡಾಕ್ಟರ್ ಜಯಶ್ರೀ ಸರ್ನಾಥನ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿದ್ದಾರೆ. ಅವರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ಕೊಡ್ತೀನಿ. Dr. Jayashree Sarnathan is a researcher, astrologer, author, and a writer in mainstream print magazine in Tamil and English since 1990. A person of diverse subject knowledge, her undergraduate courses include history and economics in Madras University. After doing her postgraduate diploma in business administration, she diverted her attention to the academic study of astrology, a subject she initially learned during her teens from her maternal grandfather, Kaliyur Bhashyam Iyengar. With the introduction of astrology as a subject in universities, she did her initial studies in Madurai Kamaraj University, followed by Masters and PhD in Potti Sriramulu Telugu University, Hyderabad. In meantime, she finished the certificate courses in epigraphy offered by Reach Foundation. With her strength in connecting the missing links in the ancient texts and interpretation of same, she is well known for her reach and write-ups in Indology, Hindu epics, prehistory, Tamil Sangam literature, and astrometeorology. She has authored 5 books so far. Her earlier books include
critiquing the controversial research papers on Sri Andal, the Vaishnavite Alvar by Vairamuttu, the lyricist, and debunking the epoch of Arundhati proposed by Nilesh Oak that distorts the stature of Arundhati, the Rishi Patni. Mahabharata 3136 BCE is her most recent book, in which she has validated the traditional date of Kali Yuga and the year of Mahabharata war textually, epigraphically, and by the planetary and calendric elements of the Vedic astrology. In this context, she has taken up the copper plate inscription issued by King Janamejaya to the sages of Munivrunda Kshetra at Bhimanakatte as a valid proof for the antiquity of the Matha and the historicity of Mahabharata. I welcome her and I'll request her to deliver her speech. Thank you. Jayashree madam, sorry to interrupt. We are not able to hear you, madam. Can you please unmute your microphone? I think you need to connect to your audio, I believe. Could you please recheck? No, you are not audible. No, you are still not audible. I think you need to connect to your microphone. Could you please leave the meeting and rejoin by any chance? Better, I believe. Thank you. ನಮಸ್ಕಾರ. ಸ್ವಲ್ಪ ಅಲ್ಲಿ ತಾಂತ್ರಿಕ ತೊಂದರೆಗಳಾಗಿರೋದ್ರಿಂದ ನಮ್ಮ ಮುಂದಿನ ಭಾಷಣಗಾರರಾದಂತಹ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ನಾನು ಕೇಳ್ಕೊತಾ ಇದ್ದೀನಿ.
ಅವರು ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ನಮ್ಮ ಆತ್ಮೀಯರು ಮತ್ತು ಅತ್ಯಂತ ಪ್ರಿಯರಾಗಿರುವಂತಹ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಮುಂದಿನ ಭಾಷಣಕಾರರು, ಖ್ಯಾತ ವಾಗ್ಮಿ ಹಾಗೂ ರಾಷ್ಟ್ರೀಯ ಚಿಂತಕ ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಸೈನಿಕರ ಬಲಿದಾನದ ಕುರಿತಾದ ಇವರ ಮಾತುಗಳು, ಉಪನ್ಯಾಸಗಳು ಯುವ ಜನತೆಯನ್ನ ಮತ್ತೆ ಭಾರತೀಯತೆಯ ಎಡೆಗೆ ಕರೆತಂದದ್ದು, ಎಳೆದು ತಂದದ್ದು ಸುಳ್ಳಲ್ಲ. ಇವರು ಸ್ಥಾಪನೆ ಮಾಡಿರುವಂತಹ ಯುವ ಬ್ರಿಗೇಡ್ ಇವತ್ತು ಹಲವಾರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ. ಅಂಕಣಕಾರರಾಗಿ, ಲೇಖಕಕಾರರಾಗಿ, ಭಾಷಣಕಾರರಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಖ್ಯಾತರಾಗಿದ್ದಾರೆ. ಶ್ರೀ ಚಕ್ರವರ್ತಿ ಸೂಲಿಬೆಲೆ is a noted writer, nationalist of our era, founder of Yuva Brigade and Sodari Nivedita Pratisthana, which are doing tremendous work in social service and in Indian culture revival. His speeches about Indian culture and sacrifice of Indian soldiers are much appreciated amongst youth. So I request Mr. Chakrabarti Sulibele to commence his speech. Thank you. ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಹೋಪ್ ಐ ಆಮ್ ಆಡಿಬಲ್. ಬಹಳ ಸಂತೋಷ ಆಯ್ತು, ಒಂದು ಅದ್ಭುತವಾದ ಸಂಗತಿಯನ್ನ ಇವತ್ತು ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರೋದು. ಇನ್ಫ್ಯಾಕ್ಟ್ ನಾನು ಇದರ ಮೇಲೆ ರಿಸರ್ಚ್ ಮಾಡಿರುವಂತಹ ಮೇಡಮ್ ಮಾತಾಡಿದ್ಮೇಲೆ ಮಾತನಾಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ತಾಂತ್ರಿಕವಾದ ದೃಷ್ಟಿಯಿಂದ ಅವರು ಈ ಇನ್ಸ್ಕ್ರಿಪ್ಷನ್ಸ್ ಇವತ್ತೇನು ನಮ್ಗೆ ಸಿಕ್ಕಿದೆ, ತಾಮ್ರ ಫಲಕ ಸಿಕ್ಕಿದೆ, ಅದರ ಕುರಿತಂತೆ ವಿಸ್ತಾರವಾಗಿ ಮಾತನಾಡ್ಬೋದು ಅಂತ ಭಾವಿಸ್ತೀನಿ. ಆದರೆ ಒಂದು ಐತಿಹಾಸಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ, ಯಾವ್ದಾದ್ರು ಒಂದು ಸಂಗತಿ, ಯಾವ್ದಾದ್ರು ಒಂದು ವ್ಯಕ್ತಿ ಇದ್ದಾನೆ ಇಲ್ಲ. ಇನ್ಫ್ಯಾಕ್ಟ್ ಜಗತ್ತಿನ ಎಲ್ಲ ಲೇಖಕರಿಗೂ ಇರುವಂತ ಒಂದು ಡೌಟ್ ಏನು ಅಂತಂದ್ರೆ, ರಾಮಾಯಣ ಮತ್ತು ಮಹಾಭಾರತಗಳು ಕಥೆಯೋ ಅಥವಾ ನಿಜವಾಗ್ಲೂ ನಡೆದಿವೆಯೋ ಅನ್ನುವಂತ ಪ್ರಶ್ನೆ ಯಾವಾಗ್ಲೂ ತಗೊಳ್ತಾರೆ. ಭಾರತೀಯ ಇತಿಹಾಸದ ಒಂದು ವೈಚಿತ್ರ್ಯ ಅಥವಾ ನಮ್ಮ ಇತಿಹಾಸವನ್ನ ನಾವೇ ಹಳಿದುಕೊಂಡಿರುವ ರೀತಿ ಹೇಗಿದೆ ಅಂತಂದ್ರೆ, ನಮ್ಮ ಇತಿಹಾಸದ ಕುರಿತಂತೆ ನಮ್ಗೆ ಯಾವಾಗ್ಲೂ ಅಸಡ್ಡೆ ಇದೆ. ನಾವು ನಮ್ಮ ಇತಿಹಾಸವನ್ನು ಕೂಡ ಪುರಾಣ ಅಂತ ಕರೆದು, ಅದು ಪುರಾಣ ಅನ್ನೋದು ಗೌರವದ ದೃಷ್ಟಿಯಿಂದಲೂ ಅಲ್ಲ, ಗೊಡ್ಡು ಪುರಾಣ ಅಂತ ಕರೆದ್ಬಿಟ್ಟು ಸುಮ್ಮನಾಗುವಂತ ಪ್ರಯತ್ನವನ್ನು ಅನೇಕ ಬಾರಿ ಮಾಡ್ತೀವಿ. ಆದ್ರೆ ರಾಮಾಯಣ ಮತ್ತು ಮಹಾಭಾರತಗಳನ್ನ ಇತಿಹಾಸ ಗ್ರಂಥಗಳು ಅಂತಲೇ ನಮ್ಮಲ್ಲಿ ಕರೆದಿರುವಂಥದ್ದು. ಇತಿಹಾಸ ಗ್ರಂಥಗಳು ಅಂತಂದ್ರೆ ಇದು ಹೀಗೆ ಇತ್ತು, ಇದು ಹೀಗೆ ಆಗಿತ್ತು ಅಂತ ಹೇಳುವಂತ ಗ್ರಂಥಗಳು. ನಮ್ ಒಟ್ಟಾರೆ ಬದುಕು ಹೇಗಿತ್ತು, ಏನಾಗಿತ್ತು, ಯಾವ್ಯಾವ ದಿಕ್ಕುಗಳಲ್ಲಿ, ಅಥವಾ ಇಡೀ ರಾಷ್ಟ್ರವನ್ನ ಹೇಗೆ ಬೆಸ್ತಿದ್ವಿ ಅನ್ನುವಂತ ಒಂದು ಒಟ್ಟಾರೆ ಪ್ರಯತ್ನವನ್ನ ನಮ್ ಕಣ್ಮುಂದೆ ಬಿಚ್ಚಿಡತ್ತೆ. ನನ್ಗೊಬ್ರು ಹಿರಿಯರು ಬಹಳ ಚೆನ್ನಾಗಿ ಹೇಳೋರು, ಅನೇಕ ಸಂಗತಿಗಳನ್ನ ಗಮನಿಸಿದ್ರೆ ಎಷ್ಟು ಎಳೆಗಳು ಬಿಚ್ಕೊಳ್ತವೆ ನೋಡಿ. ಅವ್ರು ಹೇಳ್ತಿದ್ರು, ರಾಮ ಉತ್ತರ ಮತ್ತು ದಕ್ಷಿಣಗಳನ್ನ ಬೆಸ್ದ. ರಾಮ ಅಯೋಧ್ಯೆಯಿಂದ ಹೊರಟು ಕಿಷ್ಕಿಂಧೆಯ ಮೂಲಕ ಲಂಕೆಗೆ ಹೋದ, ಹೀಗಾಗಿ ಉತ್ತರ ಮತ್ತು ದಕ್ಷಿಣಗಳನ್ನ ಬೆಸ್ದ. ಕೃಷ್ಣ ಪೂರ್ವ ಪಶ್ಚಿಮಗಳನ್ನ ಬೆಸ್ದ. ಈ ರೀತಿ ಇಡೀ ರಾಷ್ಟ್ರವನ್ನ ಇವರಿಬ್ರು ಸೇರ್ಕೊಂಡು ಏಕರಸವಾಗಿಸಿದ್ರು ಅಂತ ಅವ್ರು ಹೇಳೋದು ಯಾವಾಗ್ಲೂ ವಿಶೇಷ ಅನ್ಸತ್ತೆ. ಅಂದ್ರೆ ಈ ರಾಷ್ಟ್ರ ಇಷ್ಟು ಸಾಂಸ್ಕೃತಿಕ ವೈರುಧ್ಯಗಳನ್ನು ಹೊಂದಿದ್ದಾಗಲೂ, ಎಷ್ಟು ಅಂತಂದ್ರೆ ಪ್ರತಿ 100 ಕಿಲೋಮೀಟರ್ಗೆ ಒಂದು ಭಾಷೆ ಬದಲಾಗುತ್ತೆ, ಸಂಸ್ಕೃತಿ ಬದಲಾಗುತ್ತೆ, ಆಚಾರ ವಿಚಾರಗಳು ಬದಲಾಗ್ತವೆ, ವೇಷಭೂಷಣಗಳು ಬದಲಾಗ್ತವೆ, ಎಲ್ಲವೂ ಬದಲಾಗುವಂತ ಈ ಹೊತ್ತಲ್ಲೂ ಕೂಡ ಏಕರಸವಾಗಿ ಇಡೀ ಭಾರತ ನಿಂತ್ಕೊಂಡಿದೆ ಅಂತಂದ್ರೆ ಏನೊಂದು ಮಹತ್ವದ ಸಂಗತಿ ಇರಬೇಕು. ಸ್ವಾಮಿ ವಿವೇಕಾನಂದರು ಕೊಲಂಬೋದಲ್ಲಿ ತಮ್ಮ ಭಾಷಣ ಮಾಡ್ತಾ ಒಂದ್ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ದೇಶದಲ್ಲಿ ಎಷ್ಟು ವೈರುಧ್ಯಗಳಿವೆ ಅಂತಂದ್ರೆ, ಒಂದೇ ಶಾಸ್ತ್ರವನ್ನ ಎಷ್ಟು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ನೋಡಿದ್ದಾರೆ ಅಂತಂದ್ರೆ, ಮತ್ತು ಎಷ್ಟು ಅಸಂಖ್ಯ ಪುಸ್ತಕಗಳು ಪ್ರತಿಯೊಂದು ಮತಪಂಥಗಳು ಚಿಂತನೆಗಳಲ್ಲಿ ಇವೆ ಅಂತಂದ್ರೆ, ಆ ಪುಸ್ತಕಗಳನ್ನ, ಅದರ ವಿಚಾರಧಾರೆಯನ್ನು ನೋಡಿದ್ರೆ ಈಗೆಷ್ಟು ಡಿವಿಷನ್ಸ್ ಇದೆಯೋ ಅದು ತುಂಬಾ ಕಡಿಮೆ ಆಯ್ತು, ಅದಕ್ಕಿಂತಲೂ 1000 ಪಟ್ಟು ಡಿವಿಷನ್ಸ್ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಅವೆಲ್ಲವನ್ನು ಮೀರಿ ಭಾರತ ಒಂದಾಗಿ ಬೆಸೆದಿದೆ ಅಂತಂದ್ರೆ ಇದರಿಂದ ಒಂದು ಮಹತ್ವವಾದ ಸಂಗತಿ ಒಂದು ಅಡಗಿದೆ. ಆ ಸಂಗತಿ ಏನು ಅಂತ ಹುಡುಕುವಂತ ಪ್ರಯತ್ನದಲ್ಲಿ ನಾವು ಸೋತು ಹೋಗ್ಬಿಟ್ಟಿದೀವಿ ಅಂತ ಅನೇಕ ಬಾರಿ ಅನ್ಸುತ್ತೆ. ನನಗೆ ಈ ವೆಸ್ಟರ್ನ್ ಇತಿಹಾಸಕಾರರು ಅಥವಾ ಅವರನ್ನೇ ನಂಬಿಕೊಂಡು ಅದನ್ನೇ ಆಧಾರವಾಗಿರಿಸಿಕೊಂಡು ಅನೇಕ ಇತಿಹಾಸ ಗ್ರಂಥಗಳನ್ನ ಬರೆದಿರುವಂತ ನಮ್ಮವ್ರನ್ನ ಕಂಡಾಗ ನಂಗೆ ಅನ್ಸೋದು ಏನು ಅಂತಂದ್ರೆ, ಮಹಾಭಾರತ ಮತ್ತು ರಾಮಾಯಣಗಳು ಆಗಿಯೇ ಇಲ್ಲ, ಈ ತರದೊಂದು ಘಟನೆಗಳು ನಡೆದೇ ಇಲ್ಲ ಅಂತ ವಾದಿಸುವಂತ ಪ್ರಯತ್ನವನ್ನ ಯಾವಾಗ್ಲೂ ಮಾಡ್ತಿರ್ತಾರೆ. ಫೈನ್, ಮಹಾಭಾರತಗಳು ನಡೆದೇ ಇಲ್ಲ ಅಂತ ಹೇಳುವಂತ ವಾದ ಮಾಡ್ತಿರ್ತೀರಿ. ಆದ್ರೆ ಅದೇ ಜನ ಕೃಷ್ಣನ ಅವನು 16,000 ಸ್ತ್ರೀಯರನ್ನ ಮದುವೆ ಆಗಿದ್ದ ಅನ್ನುವಂತ ವಿಚಾರವನ್ನು ತೆಗೆದುಕೊಂಡು ಆಡ್ಕೊಳ್ತಾರೆ. ಬಹಳ ವಿಚಿತ್ರ, ಎರಡು ವೈರುಧ್ಯವೇ. ನಡೆದೇ ಇಲ್ಲ ಅನ್ನೋ ಸಂಗತಿ ಆದ್ರೆ ನಿಮ್ಗೆ ಇದರಲ್ಲಿ ತೆಗೆದುಕೊಂಡು ಆಡ್ಕೊಳ್ಳುವಂತ ಪ್ರಸಂಗವೂ ಇಲ್ಲ. ಒಂದು ಕಾಲ್ಪನಿಕ ಸಂಗತಿಯ ಮೇಲೆ ಇವರೆಲ್ಲರೂ ಖುಷಿ ಪಡ್ಕೊಂಡಿದ್ದಾರೆ ಸುಮ್ಮನಾಗ್ಬೇಕು. ಆದ್ರೆ ಹಂಗಲ್ಲ. ಕೃಷ್ಣನ ಆಡ್ಕೊಳ್ಳುವ ವಿಚಾರ ಬಂದಾಗ ಅಥವಾ ರಾಮನನ್ನ ಆಡಿಕೊಳ್ಳುವ ವಿಚಾರ ಬಂದಾಗ, ಸೀತೆಯೊಂದಿಗೆ ರಾಮ ನಡೆದುಕೊಂಡಿರುವಂತ ನೀತಿಯ ವಿಚಾರ ಕುರಿತಂತೆ ಮಾತನಾಡುವಾಗ ಆ ಘಟನೆಗಳು ನಡೆದಿವೆ ಎನ್ನುವಂತೆಯೂ, ಮತ್ತು ಐತಿಹಾಸಿಕ
ಸಂಗತಿಗಳ ವಿಚಾರ ಬಂದಾಗ ಆ ಘಟನೆ ನಡೆದೇ ಇಲ್ಲ ಎನ್ನುವಂತೆಯೂ ಮಾತನಾಡುವಂತ ಈ ದ್ವಂದ್ವ ಇದೆಯಲ್ಲ, ಇದು ಯಾಕಿದೆ ಅಂತಂದ್ರೆ ಅವ್ರಿಗೆಲ್ರಿಗೂ ತುಂಬಾ ಸ್ಪಷ್ಟವಾಗಿದೆ ಈ ಐತಿಹಾಸಿಕ ಸಂಗತಿಗಳು ನಡೆದಿವೆ ಅಂತ. ನನಗೆ ಯಾಕೆ ಇವತ್ತು ಸಿಕ್ಕಿರುವಂತ ತಾಮ್ರ ಫಲಕ ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ, ಅಥವಾ ಸಂಭ್ರಮಿಸಬೇಕಾದ ಸಂಗತಿ ಅಂತ ಅನ್ಸುತ್ತೆ. ಇದೇನು ಹೊಸದಾಗ ಅಲ್ಲದೆ ಹೋದ್ರು ಈಗ ನಮ್ಗೆ ಸಿಕ್ಕಿರೋದ್ರಿಂದ ಹೊಸದು ಅಂತ ನಾವು ಕರಿಬಹುದು. ಆದ್ರೆ ಸಂಭ್ರಮಿಸಬೇಕಾದ ಸಂಗತಿ ಯಾಕೆ ಅಂತಂದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಲಿಕ್ಕೆ ನಮಗೆ ಮುಖ್ಯವಾಗಿ ಸಿಗಬಹುದಾಗಿರುವಂತ ವಿಚಾರಗಳು ಯಾವುದು ಅಂತಂದ್ರೆ, ಆತನ ಕುರಿತಂತೆ ಇರುವಂತ ಸಾಹಿತ್ಯದಲ್ಲಿ ಏನ್ ಡೇಟ್ಸ್ ಹೇಳಿದ್ದಾರೋ ಅದು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಬೇಕು ಅಂತ. ರಾಮಾಯಣ ಮತ್ತು ಮಹಾಭಾರತಗಳ ಡೇಟ್ಸ್ ಅನ್ನ ಇತ್ತೀಚಿನ ಹೊಸ ತಂತ್ರಜ್ಞಾನದ ಪ್ರಕಾರ, ಇನ್ಫ್ಯಾಕ್ಟ್ ಈ ತಾಮ್ರ ಶಾಸನ ಅಂತ ನಾವೇನ್ ಕರಿಬಹುದು, ತಾಮ್ರ ಫಲಕ ಅಂತ ಏನ್ ಕರಿಬಹುದು, ದಾನವಾಗಿ ಕೊಟ್ಟಿರುವಂತ ಈ ಫಲಕದಲ್ಲಿರುವಂತ ವಿಚಾರದ ಆಧಾರದ ಮೇಲೆ ಮಹಾಭಾರತವನ್ನು ಕೂಡ ಡೇಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರೋದು ಹೇಗೆ ಅಂತಂದ್ರೆ ಅತ್ಯಾಧುನಿಕವಾದ ತಂತ್ರಜ್ಞಾನವನ್ನ ಬಳಸೋದ್ರ ಮೂಲಕ. ಈ ತಂತ್ರಜ್ಞಾನದ ಪ್ರಕಾರ ಅವತ್ತಿನ ಡೇಟ್ಸು, ಅವತ್ತಿನ ಪಂಚಾಂಗದ ಆಧಾರದ ಮೇಲೆ ಎಲ್ಲಿ ಯಾವುದು ಹೇಗಿತ್ತು ಅನ್ನೋದನ್ನ, ಯಾವ ನಕ್ಷತ್ರ ಯಾವ ಗ್ರಹಗಳು ಹೇಗಿದ್ವು, ಅವತ್ತೇನಾದ್ರೂ ಗ್ರಹಣಗಳು ಆಗಿದ್ವಾ, ಇವೆಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಚರ್ಚಿಸ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂದ್ರೆ ಅದು ಅತ್ಯಂತ ಪ್ರಮುಖವಾದ ಸಂಗತಿ, ಆ ಡೇಟಿಂಗ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು. ಇನ್ನು ಎರಡನೇದು, ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆಗಳು ಏನ್ ನಡೆದಿವೆಯೋ ಅದರ ಡೇಟ್ಸು ಆ ಘಟನೆಗಳಿಗೆ ತಕ್ಕಂತೆ ಪೂರಕವಾಗಿ ಮ್ಯಾಚ್ ಆಗತ್ತಾ. ರಾಮ ಹುಟ್ಟಿದ ದಿನ, ಆ ಹುಟ್ಟಿದ ನಂತರ ಅಥವಾ ರಾಮ ಹುಟ್ಟಿದ ಆ ದಿನಕ್ಕೂ ರಾಮ ಪಟ್ಟಾಭಿಷೇಕ ಏರಿದ ದಿನಕ್ಕೂ ಏನ್ ಹೇಳ್ತಾರೋ ಅದರ ನಡುವೆ ನಡೆಯುವಂತ ಘಟನೆಗಳಿಗೆ ಆ ಡೇಟ್ಸ್ ಎಲ್ಲ ಸಾಮ್ಯ ಹೊಂದಿದ್ಯಾ ಅನ್ನೋದನ್ನ ಚೆಕ್ ಮಾಡಿದ್ರೆ ಬಹುತೇಕ ಅದು ಹೊಂದಾಣಿಕೆ ಆಗ್ಬಿಟ್ರೆ ನಾವು ಅದನ್ನ ಒಪ್ಕೊಳ್ಬಹುದು ಅಂತ. ಆದ್ರೆ ಇಷ್ಟು ಸಾಲದೆ ಹೋದಾಗ ಆ ವ್ಯಕ್ತಿಯ ಓಡಾಟದ ಅಥವಾ ಆ ಇಡೀ ಘಟನೆಗಳು ನಡೆದಿರುವಂತ ಆ ಜೀವನದ ಆ ಶೈಲಿಯನ್ನು ಗುರುತಿಸ್ತೀವಲ್ಲ, ಅಥವಾ ಒಂದೊಂದು ಅವನ ಚರಣ ಸ್ಪರ್ಶ ಆಗಿರುವಂತ ಜಾಗ, ಇವೆಲ್ಲವನ್ನು ಚೆಕ್ ಮಾಡುವಾಗ ನಮ್ಗೆ ಅನೇಕ ಸಂಗತಿಗಳು ಗೋಚರವಾಗ್ತಾ ಹೋಗ್ತಾ. ಉದಾಹರಣೆಗೆ ರಾಮಾಯಣದ ವಿಚಾರವನ್ನ ಹೇಳ್ಬೇಕಾದಾಗ ರಾಮ ಎಲ್ಲೆಲ್ಲಿ ಭೇಟಿ ಮಾಡ್ತಾನೆ, ಅದರಲ್ಲೂ ವಿಶೇಷವಾಗಿ ನನಗೆ ಒಬ್ರು ಬಾಟನಿಸ್ಟ್ ಹೇಳ್ತಿದ್ರು, ವಾಲ್ಮೀಕಿ ಬೇಡ ಆಗಿದ್ದು ನಮ್ಗೆ ಬಹಳ ಒಳ್ಳೇದಾಯ್ತು, ವಾಲ್ಮೀಕಿ ವ್ಯಾಧ ಆಗಿದ್ದು ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಆತ ಕಾಡಿನಲ್ಲೇ ಬಹಳ ಕಾಲ ಇರ್ತಿದ್ದ, ಹೀಗಾಗಿ ಅವತ್ತಿನ ದಿನಗಳಲ್ಲಿರ್ಬಹುದಾಗಿದ್ದಂತ ಗಿಡ ಮರಗಳ ಕುರಿತಂತೆ ಆತ ವರ್ಣಿಸಿದಷ್ಟು ಚೆನ್ನಾಗಿ ಬೇರೆ ಯಾರೂ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ. ಹೀಗಾಗಿ ರಾಮ ಯಾವ್ಯಾವ ಜಾಗದಲ್ಲಿದ್ನೋ, ಯಾವ್ಯಾವ ಗಿಡಗಳನ್ನ ಯಾವ್ಯಾವ ಮರಗಳನ್ನ ಹೇಗ್ ಮಾತನಾಡಿಸಿದ್ದ, ಅವನಿದ್ದ ಜಾಗಗಳಲ್ಲಿದ್ದಂತ ಮರಗಿಡಗಳು ಯಾವುದು ಅನ್ನೋದನ್ನ ಆತ ಬರೆದಿದ್ದಾನೆ. ಅದರಲ್ಲೂ ಸೀತೆಯನ್ನು ಕಳ್ಕೊಂಡಾಗ ಆತ ದುಃಖಪೂರಿತನಾಗಿ ಪ್ರತಿ ಗಿಡ ಮರವನ್ನು ಕೇಳ್ಕೊಳ್ಳುವಂತ ವರ್ಣನೆ ಇದೆಯಲ್ಲ, ಇವೆಲ್ಲವೂ ಕೂಡ ಆನಂತರ ಬೊಟಾನಿಕಲ್ ಸ್ಟಡಿಯ ಮೂಲಕ ಸಾಬೀತುಪಡಿಸಲಾಗಿದೆ. ಏನು ಅಂತಂದ್ರೆ ಇಲ್ಲಿ ಈ ಗಿಡಗಳಿದ್ದದ್ದು ನಿಜ, ಈ ಮರಗಳ ಈ ಜಾತಿಯ ಮರಗಳು ಇಲ್ಲಿ ಇದ್ದಿದ್ದು ನಿಜ ಅಂತ ಬೊಟಾನಿಕಲಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಆಧುನಿಕ ತಂತ್ರಜ್ಞಾನಗಳು ಅಲ್ಲಿರುವಂತ ಸಂಗತಿ ಏನಿತ್ತೋ ಆ ಪುಸ್ತಕದಲ್ಲಿರೋದನ್ನ ಇಲ್ಲಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದೇ ರೀತಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ನಮ್ಗೆ ಆ ತರದ ಫಲಕಗಳು ಸಿಕ್ಕಾಗ, ಆ ವಿಚಾರಗಳು ಸಿಕ್ಕಾಗ. ಹೀಗಾಗಿ ಇವತ್ತಿನ ದಿನದಲ್ಲಿ ಇದೇನಾಗಿದೆ ಅಂತಂದ್ರೆ ನನ್ಗನ್ಸೋದು ಈಗ ಸಿಕ್ಕಿರುವಂತ ಈ ಫಲಕ ನಮ್ಗೆ ವ್ಯಾಲಿಡೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಅಂಶವಲ್ಲದೆ ಈ ಮಠದ ಪುರಾತನತೆಯನ್ನು ಕೂಡ ತುಂಬಾ ವಿಸ್ತಾರವಾಗಿ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅಂತ ನನ್ಗನ್ಸುತ್ತೆ. ಆ ದೃಷ್ಟಿಯಿಂದ ಇವತ್ತು ಆಗ್ತಾ ಇರುವಂತ ಈ ಲೋಕಾರ್ಪಣೆ ಅಥವಾ ಸಮಾಜಕ್ಕೆ ಸಮರ್ಪಣೆ ಮಾಡುವಂತ ಈ ತಾಮ್ರ ಫಲಕದ ಕುರಿತಂತೆ ಬಹುಶಃ ಮಠ ಒಂದೇ ಸಂಭ್ರಮಿಸಬೇಕಾಗಿರುವಂತ ಸಂಗತಿ ಅಲ್ಲ, ಇದನ್ನ ಇಡೀ ನಾಡು ಸಂಭ್ರಮಿಸಬೇಕು, ಪ್ರತಿಯೊಬ್ಬ ಹಿಂದುವೂ ಕೂಡ ಈ ವಿಚಾರವನ್ನ ಸಂಭ್ರಮಿಸಬೇಕು ಅಂತ. ಇನ್ಫ್ಯಾಕ್ಟ್ ರೈಸ್ ಥರದವರು ಈ ತಾಮ್ರ ಫಲಕದಲ್ಲಿದ್ದಂತ ಅನೇಕ ಸಂಗತಿಗಳ ಕುರಿತಂತೆ ಪ್ರಶ್ನೆ ಎತ್ತಿದ್ದಾರೆ. ಆ ಪ್ರಶ್ನೆ ಎತ್ತಿರೋದು ಕೂಡ ಆಗಿನ ಹಂತದಲ್ಲಿ ಜಿನೈನ್ ಅನ್ಸಿದ್ರು, ಅದಕ್ಕೆ ಸಿಗುವಂತ ಉತ್ತರಗಳು ಕೂಡ ಅಷ್ಟೇ ಸಮರ್ಥವಾಗಿ ಅವ್ರು ಕೇಳಿರುವಂತ ಪ್ರಶ್ನೆಗಳು. ಇನ್ಫ್ಯಾಕ್ಟ್ ಇತಿಹಾಸಕಾರ ಅದ್ರ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲಬಹುದು ಅಂತ ನಾನು ಭಾವಿಸ್ತೀನಿ. ಆದ್ರೆ ಕೇಳಿರುವಂತ ಪ್ರಶ್ನೆಗಳು ಮತ್ತು ಅದಕ್ಕೆ ಸಿಕ್ಕಿರಬಹುದಾಗಿರುವಂತ ಸಮಾಧಾನಗಳು ಕೂಡ ತುಂಬಾ ವಿಶಿಷ್ಟವಾಗಿವೆ. ಅದರಲ್ಲೂ ಭೀಮನಕಟ್ಟೆ ಅನ್ನುವ ಹೆಸರು, ಆ ಹೆಸರಿಗೂ ಭೀಮನ ಆಗಮನಕ್ಕೂ ಭೀಮ ನಿರ್ಮಾಣ ಮಾಡಿರುವ ಕಟ್ಟೆ ಅನ್ನೋದಕ್ಕೂ ಅದರಲ್ಲಿ ಉಲ್ಲೇಖವಾಗಿರುವಂತ ನದಿಗಳ ಸಂಗಮದ ಆ ಕಲ್ಪನೆಗಳಿಗೂ, ಆನಂತರ ಇದು ಭೀಮ ಅನ್ನೋದು ಕೋಇನ್ಸಿಡೆಂಟಲಿ ಮಧ್ವಾಚಾರ್ಯರ ಅವತಾರ, ಮಧ್ವಾಚಾರ್ಯರು ಭೀಮನ ಅವತಾರ ಅಂತ ಭಾವಿಸೋದಕ್ಕೂ ಎಷ್ಟು ಕನೆಕ್ಟೆಡ್ ಆಗಿದೆ ಅಂತಂದ್ರೆ ಈ ಆಧಾರದ ಮೇಲೆ ಇದರ ಪ್ರಾಚೀನತೆಯನ್ನ ಗುರುತಿಸಿಕೊಂಡು ನಮ್ಮನ್ನ ನಾವು ಹೆಚ್ಚು ಹಿಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಇದೆಲ್ಲ ಯಾಕೆ ಅತ್ಯಂತ ಕೆಲವೊಂದ್ಸಲ ಅನ್ಸತ್ತೆ ಇವೆಲ್ಲ ನಮ್ಗೆ ಅಗತ್ಯ ಇದೆಯಾ, ಹಾಗೆ ಮಾಡ್ಬೇಕಾದಂತ ಅಗತ್ಯ ಇದೆಯಾ ಅಂತ. ಇಲ್ಲದೆ ಹೋದ್ರೆ ಕಾಲಕ್ರಮದಲ್ಲಿ ಈ ಇತಿಹಾಸ ಲುಪ್ತವಾಗ್ತಾ ಹೋಗ್ಬಿಡತ್ತೆ. ಅನೇಕ ಸಂಗತಿಗಳು ಲುಪ್ತವಾಗಿವೆ. ಈಗ ಈ ಇನ್ಸ್ಕ್ರಿಪ್ಷನ್ ಅಥವಾ ಈ ಟೋಟಲ್ ಫಲಕದ ಆಧಾರದ ಮೇಲೆ ನಾವು ಡಿಡ್ಯೂಸ್ ಮಾಡಬಹುದಾಗಿರುವಂತ ಅನೇಕ ಸಂಗತಿಗಳಲ್ಲಿ ಪಕ್ಕದಲ್ಲೇ ಇದ್ದಂತ ಒಂದು ಅಗಸ್ತ್ಯಾಶ್ರಮದ ಕುರಿತಂತ ಚರ್ಚೆಯೂ ಬರುತ್ತೆ. ಆದ್ರೆ ಅಗಸ್ತ್ಯ
ಗೃಹಸ್ಥಾಶ್ರಮ ಇವತ್ತು ಎಲ್ಲೂ ಕಾಣದೇ ಇಲ್ಲ ಆ ಭಾಗಗಳಲ್ಲಿ. ಇವೆಲ್ಲವನ್ನೂ ಗಮನಿಸ್ತಾ ಇರುವಾಗ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಈ ತರದ ಚರ್ಚೆಗಳು ಆಗಾಗ ಆಗ್ತಾ ಇಲ್ಲಿ ಏನ್ ನಡೀತಿತ್ತು ಅನ್ನೋದ್ರ ಕುರಿತಂತೆ ನಾವು ಮತ್ತೊಮ್ಮೆ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಅಷ್ಟು ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ಬಿಡ್ತೀವಿ ಅಂತ ನನ್ಗನ್ಸತ್ತೆ. ಭಾರತದ ಪ್ರಾಚೀನತೆಯನ್ನ ನಾವ್ ಇವತ್ತು ಗುರುತಿಸ್ಲಿಕ್ಕೆ ಸಾಧ್ಯವಾಗೋದು ಸರಸ್ವತಿ ನದಿ ಬಯಲಿನ ನಾಗರಿಕತೆಯಿಂದ. ಸರಸ್ವತಿ ಅನ್ನೋದನ್ನ ಇವ್ರು ಎಷ್ಟು ತಿರುಚಿದ್ರು ಅಂತಂದ್ರೆ ಬಹುಶಃ ಇಲ್ಲಿರುವಂತ ಎಲ್ಲ ಇತಿಹಾಸಕಾರರು ಅಥವಾ ಎಲ್ಲ ಬಲ್ಲವರು ಕೂಡ ಇದನ್ನು ಒಪ್ಪಿಕೊಳ್ತಾರೆ. ಸರಸ್ವತಿಯ ನಾಗರಿಕತೆಯನ್ನೇನಾದ್ರೂ ನಾವು ಪುನರ್ ವಿಮರ್ಶಿಸ್ಲಿಕ್ಕೆ ಅದನ್ನ ಪುನರ್ರಚಿಸ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ಅಂತಂದಿದ್ರೆ ಭಾರತ ಎನ್ನುವುದರ ಅಥವಾ ಈ ಜನಾಂಗ ಏನಿದೆಯೋ ಭಾರತವನ್ನ ಕಟ್ಟಿದ್ದ ಆರ್ಯ ಅನ್ನುವ ಜನಾಂಗದ ಕಲ್ಪನೆಯನ್ನು ಅಲ್ಲದೆ ಹೋದ್ರು ಯಾವ್ದನ್ ಜನಾಂಗ ಅಂತ ಈ ಬ್ರಿಟಿಷರು ಕರೀತಾರೋ, ವೆಸ್ಟರ್ನ್ ಸೈಂಟಿಸ್ಟ್ಗಳು ಕರೀತಾರೋ, ಹಿಸ್ಟಾರಿಯನ್ಸ್ ಕರೀತಾರೋ ಹಾಗೆ ಕರೆಯುವಂತ ಆರ್ಯರು ಭಾರತೀಯರೇ ಅಲ್ಲ ಅಂತ ಇವ್ರು ಪ್ರೂವ್ ಮಾಡಿದ್ರು. ಸರಸ್ವತಿಯನ್ನ ಈ ನದಿ ಎಲ್ಲಿ ಹುಟ್ಟತ್ತೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನದ ತುದಿಯಲ್ಲಿ ಹರಾಕಿತಿ ಅಂತ ಒಂದು ಸರೋವರ ಇದೆ, ಅದೇ ಸರಸ್ವತಿ ಅಂತ ಕರೆಯಲ್ಪಡ್ತಿತ್ತು. ಸರಸ್ವತಿ ಅನ್ನೋದು ಹರಾಕಿತಿ ಅನ್ನೋದ್ರ ಅಪಭ್ರಂಶವಾಗಿತ್ತು ಅನ್ನುವಷ್ಟರ ಮಟ್ಟಿಗೆ ಅವರು ನಮ್ಮನ್ನ ಮರೆಮಾಚಿಸ್ಬಿಟ್ಟಿದ್ರು, ನಮ್ಮ ಹತ್ರ ಇರುವಂತ ಸಂಗತಿಗಳನ್ನ ಮರೆಮಾಚಿದ್ರು. ಅಗೈನ್ ಟೆಕ್ನಾಲಜಿ ನಮ್ಮ ಸಹಕಾರಕ್ಕೆ ಬಂದು ಸ್ಯಾಟಲೈಟ್ಗಳು ಸರಸ್ವತಿ ಹರಿಯೋದನ್ನ ಗುರುತಿಸಿ ಅದರ ಸೋರ್ಸ್ ಅನ್ನ ಗುರುತಿಸ್ತಿರ್ಲಿಲ್ಲ ಅಂತಂದಿದ್ರೆ ಇಡೀ ವೇದ ಪರಂಪರೆ ಭಾರತೀಯವಾದಲ್ಲ. ಇದು ಜರ್ಮನಿಯಲ್ಲಿ ಹುಟ್ಟಿದ್ದಿರ್ಬೋದು, ತುರ್ಕಿಯಲ್ಲಿ ಹುಟ್ಟಿರ್ಬೋದು, ಎಲ್ಲೋ ಬೇರೆ ಬೇರೆ ಭಾಗಗಳಲ್ಲಿ ಹುಟ್ಟಿರ್ಬೋದು, ಆನಂತರ ಅವರೆಲ್ಲ ಭಾರತಕ್ಕೆ ಬಂದಿದ್ದಿರ್ಬೋದು ಅನ್ನುವಂತ ಕಲ್ಪನೆಯೂ ಆಗಿರುವಂತ ಸಾಧ್ಯತೆ ಇತ್ತು. ಆದರೆ ಇವೆಲ್ಲವನ್ನು ಮೀರಿಕೊಂಡು ಭಾರತ ಏನು ನಿರಂತರವಾಗಿ ಈ ಪ್ರಯತ್ನದಲ್ಲಿದೆಯೋ ಅದಕ್ಕೆ ಇದು ಒಂದು ಕೂಡ ಆಡ್ ಆಗ್ತಾ ಇರುವಂತ ಸಂಗತಿ ಅಂತ ನಾನು ಭಾವಿಸ್ತೀನಿ. ರೀರೈಟಿಂಗ್ ಆಫ್ ಹಿಸ್ಟ್ರಿ ನಡಿಬೇಕಾಗಿರುವಂತ ಈ ಸಂದರ್ಭದಲ್ಲಿ ಭಾರತದ ಇತಿಹಾಸವನ್ನ ಪುನರ್ರಚಿಸಬೇಕು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಈ ತರದ ಒಂದು ಚರ್ಚೆಗಳು ವ್ಯಾಪಕವಾಗಿ ನಡೆದು ಮಠಗಳು ತಮ್ಮ ಪೊಸೆಷನ್ ಅಲ್ಲಿರುವಂತ ಈ ತರದ ಸಂಗತಿಗಳನ್ನ ಸಮಾಜಕ್ಕೆ ಕೊಟ್ಟು ಭಾರತದ ವೈಶಿಷ್ಟ್ಯವನ್ನು ಬರೀ ಮಠದ್ದೊಂದೇ ಅಷ್ಟೇ ಅಲ್ಲದೆ ನನ್ಗನ್ಸುತ್ತೆ ಇಡೀ ಭಾರತದ ಘನತೆಯನ್ನ ವೈಶಿಷ್ಟ್ಯವನ್ನ ಎತ್ತಿ ಹಿಡಿಯುವಂತ ಸಂಗತಿ ಆಗತ್ತೆ ಅಂತ ನಾನು ಭಾವಿಸ್ತಾ ಇವತ್ತು ಈ ನಾಡು ಈ ವಿಚಾರಕ್ಕೋಸ್ಕರ ಸಂಭ್ರಮಿಸುತ್ತೆ ಅಂತ ಭಾವಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ. ಇವತ್ತು ಪುರಂದರದಾಸರ ಆರಾಧನೆ ನಿಮಿತ್ತ ಪುರಂದರದಾಸರು ತಮ್ಮ ರಚನೆಗಳಲ್ಲಿ ಎಷ್ಟು ಸುಂದರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಮರಣ ಕಾಲದಲ್ಲಿ ಅಜಮಿಳಗೊಲಿದೆ ಗರುಡ ಧ್ವಜನೆಂಬ ಬಿರುದಿನಿಂದ, ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ವಿಠಲ ಅಂತ. ಹೀಗೆ ನಿರಂತರವಾಗಿ ಭಗವಂತನನ್ನ ನೆನೆಸ್ತಾ ಇರುವಂತಹ ಪುರಂದರದಾಸರನ್ನ ಪ್ರತಿಯೊಂದು ಸಾಲುಗಳಲ್ಲಿಯೂ ನೆನೆಸ್ತಾ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ ಡಾಕ್ಟರ್ ಶ್ರೀ ಬೇನಾ ವಿಜೇಂದ್ರಾಚಾರ್ಯ, ಪ್ರಖ್ಯಾತ ವಿದ್ವಾಂಸರು, ಸುಧಾ ಪಂಡಿತರು, ಪೇಜಾವರ ಶ್ರೀಗಳ ಶಿಷ್ಯರು, ಅವರನ್ನ ತಮ್ಮ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಆಹ್ವಾನಿಸ್ತಾ ಇದ್ದೇನೆ. I welcome Dr. Shri Bena Vijayendra who is a famous scholar, Sudha Pandit and a disciple of Pejawar Swamiji, who is going to give his insight about this event and today's program. Shri Guru Bhyo Namaha. Parama Pujya ರಘುವರೇಂದ್ರ ತೀರ್ಥ ಶ್ರೀಪಾದಂಗಳವರ ಕಡಿದಾಬರಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಸಂಗಡಿಯರಾಗಿ ಮಿತ್ರರಾಗಿರುವಂತಹ ಎಲ್ಲ ಸಹೃದಯ ಅಧ್ಯಾತ್ಮ ಚಿಂತಕರಿಗೆ, ಸಾಮಾಜಿಕ ಕಳಕಳಿಯುಳ್ಳಂತಹ ಎಲ್ಲ ಸಹೃದಯ ನನ್ನ ಮಿತ್ರರಿಗೂ ಕೂಡ ಅಭಿನಂದಿಸ್ತಾ, ಇವತ್ತು ಅತ್ಯಂತ ಅಪೂರ್ವವಾದ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ಮೌಲ್ಯ ತುಂಬುವಂತಹ ಒಂದು ತಾಮ್ರ ಶಾಸನದ ಬಗ್ಗೆ ಶ್ರೀಮಠದಿಂದ ಏನು ಇಂತಹ ಒಂದು ಒಳ್ಳೆಯ ಅಭಿಯಾನ ಸತ್ಕರ್ಮವನ್ನು ಹಮ್ಮಿಕೊಂಡಿದ್ದಾರೆ ಗುರುಗಳು. ಇದು ತುಂಬಾ ಅಭಿನಂದನಾರ್ಹವಾದದ್ದು ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಸ್ತಾರವಾಗಿ ಹೇಳುವುದಿಲ್ಲ, ಸಂಕ್ಷಿಪ್ತವಾಗಿ ನನ್ನ ಎರಡು ಅಭಿಪ್ರಾಯಗಳನ್ನು ಹೇಳ್ತೇನೆ. ಈಗಾಗಲೇ ನಮ್ಮ ಮಿತ್ರರಾದ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರು, ನಮ್ಮ ರಾಮಾಯಣ ಮಹಾಭಾರತಗಳ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವವರು, ಇಲ್ಲ ಅಂತ ನಿರಾಕರಣೆ ಮಾಡುವವರು ಅದರ ಬಗ್ಗೆ ಆಕ್ಷೇಪಗಳನ್ನು ಮಾಡಬಾರದು. ಅದೆಲ್ಲ ಇದೆ ಅನ್ಲಿಕ್ಕೆ ಈ ತಾಮ್ರ ಶಾಸನ ಅತ್ಯಂತ ಅರ್ಥವಾದ ಒಂದು ದಾಖಲೆಯಾಗಿದೆ ಎನ್ನುವ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ. ಇದರ ಬಗ್ಗೆ ನಮ್ಮ ಪರಂಪರೆಯಲ್ಲಿ, ಅರ್ಥಾತ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ
ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು. ಬಹುತೇಕ ಇವತ್ತು ಉಡುಪಿಯ ಕೃಷ್ಣನ ಕೈಂಕರ್ಯಗಳಿಗೆಲ್ಲ ಒಂದು ಅರ್ಥವತ್ತಾದ ಪರಿಕಲ್ಪನೆಯನ್ನ ನೀಡಿ ಅತ್ಯಂತ ಸಂಪ್ರದಾಯಬದ್ಧವಾಗಿ ಸಮಾಜಮುಖಿಯಾಗಿ ತಲುಪುವಂತೆ ಮಾಡುವಂತಹ ದೊಡ್ಡ ಕೀರ್ತಿ ವಾದಿರಾಜ ಗುರು ಸಾರ್ವಭೌಮರದ್ದು. ಅಂತಹ ವಾದಿರಾಜರು ಈ ಶಾಸನಗಳ ಬಗ್ಗೆ ಒಂದು ದಾಖಲೆಯನ್ನು ಮಾಡ್ತಾರೆ ತಮ್ಮ ಗ್ರಂಥದಲ್ಲಿ. ಸರಸಭಾರತಿ ವಿಲಾಸ ಅನ್ನುವ ತಮ್ಮ ಗ್ರಂಥದಲ್ಲಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಸ್ಥಾನೇ ಸ್ಥಾನೇ ಧರ್ಮಗುಪ್ತೈ ದೇವತಾಯತನೇ ಕೃತಂ. ಆಯಾ ಸ್ಥಾನಗಳಲ್ಲಿ ಅಂದ್ರೆ ಧರ್ಮದ ಸಂರಕ್ಷಣೆಗಾಗಿ ಶಾಸನಗಳನ್ನ ದಾಖಲೆ ಮಾಡ್ತಾರೆ. ಶಾಸನವನ್ನ ಯಾಕೆ ಬರೀತಾರೆ? ಶಾಸನದ ಉದ್ದೇಶ ಏನು ಅಂದ್ರೆ ಆಯಾ ಕಾಲಗಳಲ್ಲಿ ಧರ್ಮದ ರಕ್ಷಣೆ ಹೇಗಾಗಿದೆ ಎನ್ನುವುದರ ದಾಖಲೆ ಬೇಕು. ಅದಕ್ಕೋಸ್ಕರ ಧರ್ಮಗುಪ್ತಿ, ಧರ್ಮದ ರಕ್ಷಣೆಗಾಗಿ ಈ ಶಾಸನಗಳನ್ನ ದಾಖಲೆ ಮಾಡುವಂತಹ ಪದ್ಧತಿ ಇದೆ. ಗ್ರಾಮೇ ಗ್ರಾಮೇ ಕೃತಂ ಕೋವ ಶಾಸನಂ ಲಂಘಯತ್ ಪುಮಾನ್. ವಾಸ್ತವಿಕವಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಗ್ರಾಮಗಳಿಗೂ ಶಾಸನಗಳಿದೆ ಅಂತಾರೆ ವಾದಿರಾಜರು. ಆಯಾ ಗ್ರಾಮಗಳ ಕರ್ತವ್ಯಗಳೇನು, ಆಯಾ ಗ್ರಾಮದಲ್ಲಿ ಪ್ರಾಚೀನರು ನಡೆದುಕೊಂಡಿರುವ ಪದ್ಧತಿಗಳೇನು, ಇದನ್ನೆಲ್ಲ ದಾಖಲೆ ಮಾಡುವಂತಹ ಸಾಮರ್ಥ್ಯ ಶಾಸನಗಳಿಗಿದೆ. ಅದರಲ್ಲಿ ಶಿಲಾಶಾಸನ ಇದೆ, ತಾಮ್ರ ಶಾಸನ ಇದೆ. ಅದಾದ ಮೇಲೆ ಇನ್ನ ತಗಡಿನಲ್ಲಿ ಬೆಳ್ಳಿ ಅಥವಾ ಚಿನ್ನದಲ್ಲಿಯೂ ಕೂಡ ಶಾಸನಗಳನ್ನ ಕೆತ್ತಿಡುವಂತಹ ಪದ್ಧತಿಗಳಿದ್ದಾವೆ. ಶಾಸನದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಭಾಷೆಯ ಲಿಖಿತಂ ಚಾಪಿ, ಆಮೇಲೆ ಆ ಶಾಸನದಲ್ಲಿ ಬಳಸುವಂತಹ ಭಾಷೆ. ಸಂಸ್ಕೃತದಲ್ಲಿ ಭಾಷಾ ಅನ್ನುವ ಶಬ್ದಕ್ಕೆ ಕನ್ನಡ, ತಮಿಳು ಅಥವಾ ತೆಲುಗು ಇವುಗಳಿಗೆ ಭಾಷೆ ಅಂತ ಕರೀತಾರೆ. ಭಾಷೆಯ ಲಿಖಿತಂ ಚಾಪಿ ಶಾಸನಂ ಶ್ಲಾಘ್ಯಮೇವಹಿ. ವಾದಿರಾಜ್ ಹೇಳ್ತಾರೆ ಕನ್ನಡ ಭಾಷೆ ಅಥವಾ ತಮಿಳು, ತೆಲುಗು ಈ ಭಾಷೆಗಳಲ್ಲಿ ಬರೆದಿರುವಂತಹ ಶಾಸನವೂ ಕೂಡ ತುಂಬಾ ಮಾನ್ಯವಾಗುತ್ತೆ. ಭಾಷೆಯಿಂದ ರಚಿತವಾದ ಶಾಸನವೇ ತುಂಬಾ ಮಾನ್ಯ ಅಂತಂದಾಗ ಕಿಂ ಶ್ಲಾಘ್ಯತ ಕಿಂ ವಾಚ್ಯ ಶ್ಲಾಘ್ಯತ ಸರ್ವಸಮ್ಮತ್ಯ ದೇವ ಭಾಷೆಯ. ದೇವ ಭಾಷೆಯಲ್ಲಿ ಬರೆದ ಶಾಸನ ಅತ್ಯಂತ ಮಾನ್ಯವಾಗಿದೆ ಅಂತ ವಾದಿರಾಜರು ಶಾಸನಗಳ ಬಗ್ಗೆ ಯುಕ್ತಿ ಮಲ್ಲಿಕಾ, ಸರಸಭಾರತಿ ವಿಲಾಸ ಅನ್ನುವ ಮೊದಲಾದ ಗ್ರಂಥಗಳಲ್ಲಿ ತುಂಬಾ ಮಾಹಿತಿಯನ್ನ ನೀಡಿದ್ದಾರೆ. ಎಂಥ ಶಾಸನಗಳು ಮಾನ್ಯ ಅಂತ. ಅದರಲ್ಲಿ ಪ್ರಾಕೃತ ಭಾಷೆಗಳಲ್ಲಿ ಬರೆದ ಶಾಸನಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳಿದಾಗ ದೇವ ಭಾಷೆಯಿಂದ ಲಿಖಿತವಾದ ಶಾಸನಕ್ಕೆ ತುಂಬಾ ಮಾನ್ಯತೆ ಇದೆ ಅಂತ. ನಾವು ಸಂಭ್ರಮ ಪಡಬೇಕಾದ ಅಂಶ ಏನು ಅಂದ್ರೆ ಶಿಲಾಶಾಸನಕ್ಕಿಂತ ಅತಿಶಯವಾದ ಮಹತ್ವವನ್ನು ಪಡೆದದ್ದು ತಾಮ್ರ ಶಾಸನ ಅಂತ ಕರೆಸಿಕೊಂಡಿದೆ. ನಮ್ಮ ಮಧ್ವ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಕೂಡ ತಾಮ್ರದಲ್ಲಿ ತಮ್ಮ ಗ್ರಂಥಗಳನ್ನ ದಾಖಲೆ ಮಾಡಿ ಕಡ್ತಿಲ ಅನ್ನುವ ಒಂದು ಗ್ರಾಮದಲ್ಲಿ ಅದನ್ನು ಹುದುಗಿಸಿಟ್ಟಿದ್ದಾರೆ. ಮುಂದೆ ಧರ್ಮಗಳೇ ಲೋಪ ಆದಾಗ ಅವರ ತಮ್ಮನಾದ ವಿಷ್ಣು ತೀರ್ಥರು ಕುಮಾರ ಬೆಟ್ಟದಲ್ಲಿ ಏನಿದ್ದಾರೆ ಇವತ್ತು ತಪಸ್ಸು ಮಾಡ್ತಾ ಸುಬ್ರಹ್ಮಣ್ಯದಲ್ಲಿ, ಅಲ್ಲಿಂದ ಬಂದು ಆ ಶಾಸನಗಳನ್ನೆಲ್ಲ ಉದ್ಧಾರ ಮಾಡ್ತಾರೆ ಎನ್ನುವ ಇತಿಹಾಸ ನಮ್ಮ ಪರಂಪರೆಯಲ್ಲಿ ಇದೆ. ಅಲ್ಲಿ ಮಧ್ವಾಚಾರ್ಯರು ದಾಖಲೆ ಮಾಡಿದ್ದು ಕೂಡ ತಾಮ್ರ ಶಾಸನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿದ್ದಾರೆ. ಇದು ಕೂಡ ತಾಮ್ರ ಶಾಸನದಲ್ಲಿದೆ ಅನ್ನೋದು ತುಂಬಾ ಮಹತ್ವಪೂರ್ಣವಾಗಿದೆ. ಅದರ ಜೊತೆಗೆ ದೇವ ಭಾಷೆಯಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿದೆ. ನೋಡಿ, ಯಾವತ್ತಿನ ಜನಮೇಜಯರಾಜನ ಕಾಲ ಅಂತಂದ್ರೆ ಇದೆಲ್ಲ ಸನಕಾದಿಗಳ ಪರಂಪರೆ. ಭೀಮಸೇತು ಮುನಿವೃಂದ ಮಠ ಅನ್ನೋದು ಹರಿವಂಶದಲ್ಲಿ ಕೃಷ್ಣ ತಾನು ಅವತಾರವನ್ನು ಮಾಡಬೇಕಾದ್ರೆ ಸನಕಾದಿಗಳಿಗೂ ಕೂಡ ಅವತಾರವನ್ನು ಮಾಡಿ ಎನ್ನುವ ಪ್ರೇರಣೆಗಳನ್ನ ಕೊಡ್ತಾನೆ. ಆ ಸನಕಾದಿಗಳು ಕೃಷ್ಣನ ಕಾಲದಲ್ಲಿ ಇದ್ರು ಅನ್ನುವ ದಾಖಲೆ ಹರಿವಂಶದಲ್ಲಿ ಇದೆ. ಹಾಗಾಗಿ 5000 ವರ್ಷಗಳ ಹಿಂದಿನ ಇತಿಹಾಸವುಳ್ಳಂತಹ ಕೃಷ್ಣನ ಕಾಲದಲ್ಲಿದ್ದ ಜನಮೇಜಯರಾಜ ಅವನು ಈ ಕ್ಷೇತ್ರಕ್ಕೆ ಬಂದಿದ್ದ. ಅಲ್ಲಿ ಸನಕಾದಿಗಳಿದ್ರು, ದುರ್ವಾಸರಂತಹ ಋಷಿಗಳಿದ್ರು. ಅಂಥವರ ಪರಂಪರೆಗೆ ಒಂದು ತನ್ನ ಅರ್ಚಾಮೂರ್ತಿಯನ್ನ ಅಂದ್ರೆ ರಾಮನ ಅರ್ಚಾಮೂರ್ತಿಯನ್ನ ಸನಕಾದಿಗಳು ಬ್ರಹ್ಮದೇವರ ಆದಿಯಾಗಿ ಬ್ರಹ್ಮದೇವರ ಉಪದೇಶದ ಹಿನ್ನೆಲೆಯಲ್ಲಿ ಸನಕಾದಿಗಳು ಅಲ್ಲಿಂದ ಆರಾಧನೆ ಮಾಡಿಕೊಂಡು ಬರ್ತಾ ಇರುವಂತಹ ಒಂದು ಸುಂದರವಾದ ಅರ್ಚಾಮೂರ್ತಿಗಳು ಭೀಮನಕಟ್ಟೆ ಮಠದಲ್ಲಿದೆ. ಸಂತೋಷ ಪಡಬೇಕಾದ ಸಂಗತಿ ಏನು ಅಂದ್ರೆ ತಾಮ್ರಕ್ಕೆ ತುಂಬಾ ಮಹತ್ವ ಇದೆ. ಬಹುತೇಕ ಎಲ್ಲ ಮಠಗಳಲ್ಲಿಯೂ ತಾಮ್ರದ ವಿಗ್ರಹಗಳಿದೆ. ತಾಮ್ರದ ಶಾಸನಗಳಿಗೆ ತುಂಬಾ ಮಹತ್ವ ಇದೆ. ಅದರ ಜೊತೆಗೆ ಭೀಮನಕಟ್ಟೆ ಮಠದ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿರುವ ಅರ್ಚಾಮೂರ್ತಿಗಳು ಅಂದ್ರೆ ಆರಾಧನೆಗೊಳ್ಳುವಂತಹ ರಾಮ ಲಕ್ಷ್ಮಣ ಸೀತಾ ಈ ಪ್ರತೀಕಗಳೇನಿದ್ದಾವೆ ಬಹುತೇಕ ಇಷ್ಟು ಲಕ್ಷಣ ಭರಿತವಾದ ಎತ್ತರವಾದ ಮೂರ್ತಿಗಳು ಬೇರೆ ಎಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ತುಂಬಾ ಪ್ರಾಚೀನತೆ ಇದೆ ಇರಲಿಕ್ಕೆ. ಯಾಕೆಂದ್ರೆ ಕಾಲಘಟ್ಟದಲ್ಲಿ ತುಂಬಾ ಹಳೇದಾದಾಗ
ಪ್ರತಿಮೆಗಳನ್ನ ತುಂಬಾ ಎತ್ತರ ಮಾಡುವ ಕ್ರಮ ಇದೆ. ಅಂದ್ರೆ ಆಚಾರ್ಯರ ಕಾಲಘಟ್ಟಕ್ಕಿಂತ ತುಂಬಾ ಪ್ರಾಚೀನತೆಯನ್ನ ಸಾರುವಂತಹ ಒಂದು ಶಕ್ತಿ ಸಹಜವಾಗಿ ಪ್ರತಿಮೆಗಳಿಗಿದೆ. ಅಂದ್ರೆ ಯುಗ ಧರ್ಮಕ್ಕನುಗುಣವಾಗಿ ಪ್ರತಿಮಾ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇದು ಕೃಷ್ಣನ ಕಾಲದ ಆ ಕಾಲದಿಂದಲೂ ಅದಕ್ಕಿಂತ ಪೂರ್ವತನೇಯವಾಗಿ ಬಂದಿದ ಮೂರ್ತಿಗಳು ಅನ್ಲಿಕ್ಕೆ ಆ ಅರ್ಚ ಪ್ರತೀಕಗಳೇ ನಮಗೆ ಒಂದು ದೊಡ್ಡ ಒಂದು ಇತಿಹಾಸವನ್ನ ದಾಖಲಿಸುವಂತ ಪ್ರತಿಮೆಗಳು ಭೀಮನಕಟ್ಟೆ ಮಠದಲ್ಲಿ ಇದೆ. ಆದ್ರಿಂದ ಇದೊಂದು ಬಹಳ ಅಪೂರ್ವವಾದ ದಾಖಲೆ. ಅಂದ್ರೆ ಭೀಮನಕಟ್ಟೆ ಮಠದ ಬಗ್ಗೆ ಇದು ತುಂಬಾ ಪ್ರಾಚೀನವಾದ ಮಠ. ಇದು ಅಚ್ಯುತ ಪ್ರೇಕ್ಷಾಚಾರ್ಯರು ದುರ್ವಾಸುರ ಪರಂಪರೆಯಲ್ಲಿ ಬಂದು ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀಮದ್ ಆಚಾರ್ಯರಿಗೆ ಆಶ್ರಮವನ್ನು ಕೊಟ್ಟ ಮಹಾನುಭಾವರು. ಆ ಪರಂಪರೆ ಇದೆಲ್ಲವೂ ಕೂಡ ಜಗಜನಿತವಾಗಿ ಬಂದಿದೆ, ಎಲ್ಲರ ಕಿವಿಯಲ್ಲಿದೆ. ಆದ್ರೆ ಇದಕ್ಕೊಂದು ಸರಿಯಾದ ಒಂದು ದಾಖಲೆಯನ್ನು ಒದಗಿಸಿಕೊಡ್ಲಿಕ್ಕೆ ಪೂರಕವಾಗಿ ಈ ತಾಮ್ರ ಶಾಸನ ನಮಗೆ ತುಂಬಾ ಉಪಕಾರಿಯಾಗಿದೆ. ಹಾಗಾಗಿ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಹಿಂದಿನವರ ಎಲ್ಲಾ ಮಾತುಗಳಿಗೂ ಕೂಡ ಬೆಲೆಯನ್ನು ತುಂಬುವಂತಹ ಸಾಮರ್ಥ್ಯ ಈ ಶಾಸನಕ್ಕಿದೆ. ಆ ಶಾಸನದಲ್ಲಿರುವ ಮತ್ತೊಂದು ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ಅಲ್ಲಿ ಜನಮೇಜಯ ರಾಜ ಈ ತುಂಗಾ ನದಿ ತೀರಕ್ಕೆ ಬಂದು ಭೀಮಸೇತು ಮುನಿವೃಂದ ಮಠದ ಈ ಪರಿಸರದಲ್ಲಿ ಈ ಒಂದು ಸಂಸ್ಥಾನಕ್ಕೆ ಜಾಗವನ್ನ ದಾನ ಮಾಡಬೇಕಾದ್ರೆ ಅವನು ತಾನು ಆ ಸಂಕಲ್ಪದಲ್ಲಿ, ಆ ಶಾಸನದ ಸಂಕಲ್ಪದಲ್ಲಿಯೇ ಹೇಳುವಂತಹ ಮಾತಿದೆ. ಏನು ಅಂದ್ರೆ, ನಮ್ಮ ಉಪರಾಗ ಸಮಯ ಅಂದ್ರೆ ಗ್ರಹಣದ ಸಮಯದಲ್ಲಿ ಅಸ್ಮನ್ ಮಾತಾ ಪಿತೃಣ ವಿಷ್ಣುಲೋಕ ಪ್ರಾಪ್ತ್ಯರ್ಥಂ, ಜನಮೇಜಯ ರಾಜನ ತಂದೆ ತಾಯಿಗಳು ಅಂದ್ರೆ ಪರೀಕ್ಷಿತ ರಾಜ, ಉತ್ತರಾದೇವಿ, ಅವರಿಗೆಲ್ಲ ಉತ್ತಮ ಲೋಕ ಪ್ರಾಪ್ತಿ ಆಗಬೇಕು. ಹರಿಹರ ಸನ್ನಿಧವು ಉಪರಾಗ ಸಮಯೇ ದಾನಮಹಂಕರಿಷ್ಯೆ ಎನ್ನುವ ಸಂಕಲ್ಪ ಏನಿದೆ, ಇದು ಪರಿಪೂರ್ಣವಾಗಿ ಸಂಸ್ಕೃತದಲ್ಲಿರುವಂತಹ ಅತ್ಯಂತ ಕ್ರಮಬದ್ಧವಾದ ಒಂದು ಶಾಸನದ ಕ್ರಮ ಹೇಗಿದೆ, ಅದಕ್ಕೆ ಸಂವತ್ಸರಗಳನ್ನ ಬರೀಬೇಕು, ದಾನದ ಉದ್ದೇಶಗಳನ್ನ ಬರೀಬೇಕು, ಅದಾದ ಮೇಲೆ ದಾನ ಮಾಡಿದ ವ್ಯಕ್ತಿ ಯಾರು, ಯಾರಿಗೆ ದಾನ ಮಾಡಿದ್ದಾನೆ, ಫ್ರಮ್ ಟು ಅಡ್ರೆಸ್ ಎಲ್ಲ ಬರೆದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಹಾಗೆ ಯಾವ ಕಾಲದಲ್ಲಿ ಮಾಡಿದ್ದು ಅನ್ನೋದಕ್ಕೆಲ್ಲ ಅರ್ಥವತ್ತಾದ ಪರಿಪೂರ್ಣತೆಯನ್ನು ಹೊಂದಿರುವಂತಹ ಶಾಸನ ಈ ತಾಮ್ರ ಶಾಸನ ಆಗಿದೆ. ಆ ಶಾಸನದ ಬಗ್ಗೆ ಇನ್ನು ಹೆಚ್ಚಿನ ಮಹತ್ವಗಳನ್ನ ಹೇಳಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಆದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಶಾಸನಕ್ಕೆ ಈಗ ಭೀಮಸೇತು ಮುನಿವೃಂದ ಮಠ ಒಂದು ವಾದಿರಾಜರ ಒಂದು ಅತಿಶಯವಾದ ಸಂಪ್ರದಾಯ ಪರಂಪರೆಗಳನ್ನು ಕೂಡ ಎತ್ತಿ ಹಿಡಿಯುವಂತಹ ಮಠ. ಈ ಶಾಸನಕ್ಕೆ ಪೂರಕವಾದ ಅನೇಕ ಮಾತುಗಳು ವಾದಿರಾಜರ ಗ್ರಂಥದಲ್ಲಿ, ಯುಕ್ತಿ ಮಲ್ಲಿಕಾ, ಸರಸಭಾರತಿ ವಿಲಾಸ ಮುಂತಾದ ಗ್ರಂಥಗಳಲ್ಲಿ ಶಾಸನಕ್ಕೆ ಎಷ್ಟು ಮಹತ್ವ ಇದೆ. ಸಾಮಾನ್ಯ ಆಡು ಭಾಷೆಯಲ್ಲಿ ಬರೆದ ಶಾಸನಕ್ಕೆ ಮಹತ್ವ ಇದೆ ಎಂದಾಗ, ತಾಮ್ರದ ಒಂದು ಲೋಹದಲ್ಲಿ ಸಂಸ್ಕೃತ ಭಾಷೆಯಲ್ಲೇ ಬರೆದ ಶಾಸನ ಅತ್ಯಂತ ಶ್ಲಾಘ್ಯವಾಗಿದೆ, ಮಾನ್ಯವಾಗಿದೆ ಎನ್ನುವ ವಾದಿರಾಜರ ಮಾತು ಬಹುತೇಕ ಸ್ವಾಮಿಗಳಿಗೆ, ಭೀಮಸೇತು ಮುನಿವೃಂದ ಮಠಕ್ಕೆ ಈ ಶಾಸನ ಭೀಮ ಬಲವನ್ನು ತುಂಬಿದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯ ಇಲ್ಲ. ಅದರ ಜೊತೆಗೆ ಈ ಪರಂಪರೆಯನ್ನೇ ಹೇಳುವುದಾದ್ರೆ, ತುಂಬಾ ಸಿದ್ಧ ಪುರುಷರು, ಆ ಮಂತ್ರಗಳಿಂದ ಸಿದ್ಧಿಯನ್ನು ಪಡೆದ ಅನೇಕ ಯತಿವರೇಣ್ಯರು ಈ ಪರಂಪರೆಯಲ್ಲಿ ಬಂದಿದ್ದಾರೆ. ಆ ರಾಜರ ಗ್ರಂಥಗಳು, ಸ್ವಾಪ್ತ ವೃಂದಾವನಾಖ್ಯಾನ ಮೊದಲಾದ ರಾಜರ ಗ್ರಂಥಗಳಿಗೆ ಅರ್ಥವತ್ತಾದ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅದರ ಕೋಟಿಗೊಬ್ಬ ವ್ಯಾಖ್ಯಾನಕರ್ತೃಗಳು ಸಿಗ್ತಾರಂತೆ. ವಕ್ತ ದಶ ಸಹಸ್ರೇಶ್ ವ್ಯಾಖ್ಯಾತ ಕೋಟಿಷು ಸ್ಥಿತ ಅಂತ. ಅಂದ್ರೆ ಪ್ರವಚನ ಮಾಡುವವನು 10,000ದಲ್ಲಿ ಒಬ್ಬ ಜನ ಸಿಗ್ತಾನಂತೆ. ಆದ್ರೆ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ವ್ಯಕ್ತಿ ಕೋಟಿಗೆ ಒಬ್ಬ ಸಿಗ್ತಾನಂತೆ. ಅಂತಹ ವ್ಯಾಖ್ಯಾನಕರ್ತೃಗಳು ಈ ಭೀಮಸೇತು ಮುನಿವೃಂದ ಮಠದಲ್ಲಿ ಬಂದಿದ್ದಾರೆ. ಮತ್ತೊಂದು ಸಂತೋಷದ ಸಂಗತಿ ಏನು ಅಂದ್ರೆ, ಇತ್ತೀಚಿನ 1-2 ದಿನಗಳಲ್ಲಿ ಭೀಮಸೇತು ಮುನಿವೃಂದದ ಮಠದ 4 ವೃಂದಾವನಗಳು ಶ್ರೀಪಾದಗಳವರ ಕಣ್ಣಿಗೆ ಕಂಡಿದೆ. ಇವರಲ್ಲಿ ಒಂದು ತಪಸ್ಸಿದೆ. ಆದ್ರಿಂದ ಪ್ರಾಚೀನ ಶಾಸನಗಳನ್ನು ಕಂಡ ಕೀರ್ತಿಯು ಇವರ ಪಾಲಿಗೆ. ಅದರ ಜೊತೆಗೆ ಪ್ರಾಚೀನ ವೃಂದಾವನಗಳು ಅಂದ್ರೆ 300 ವರ್ಷಗಳ ನಂತರ ಇವತ್ತು ನಾವು ಏನು ಭೀಮಸೇತು ಮುನಿವೃಂದ ಮಠ ಅಂತ ನೋಡ್ತಾ ಇದ್ದೇವೆ, ಇದು 300 ವರ್ಷಗಳ ಇತಿಹಾಸದ ಈಚೆ ಭಾಗದಲ್ಲಿರುವ ಮಠ. ಅದಕ್ಕಿಂತ ಮೊದಲು ಆ ಸೇತುವೆಯ ಭಾಗದಲ್ಲಿಯೇ ಮಠ ಇತ್ತು. ಪ್ರವಾಹ ಬಂದು ಮಠವನ್ನ ಈ ಕಡೆಗೆ ಅದನ್ನ ಬದಲಾವಣೆ ಮಾಡಿದ್ರು ಅನ್ನುವ ಇತಿಹಾಸವನ್ನು ನಾವು ದಾಖಲೆಯಲ್ಲಿ ನೋಡ್ತೇವೆ. ಅದಕ್ಕೆ ಪೂರಕವಾಗಿ ಮೊದಲು ಅನೇಕ ವೃಂದಾವನಗಳಿತ್ತು, ಮಠ ಇತ್ತು ಅನ್ನಲಿಕ್ಕೆ ದಾಖಲೆಯನ್ನ ಮಾಡುವಂತೆ 4 ವೃಂದಾವನಗಳು ನಿನ್ನೆ ಮೊನ್ನೆಗಳಲ್ಲಿ ಎಲ್ಲ ಕಡೆಗೂ ಶ್ರೀಪಾದಗಳವರು ತೋರಿಸಿ ಅದರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಮತ್ತೆ ಪ್ರವೃತ್ತರಾಗಿದ್ದಾರೆ. ಇಂಥ ಇತಿಹಾಸಗಳನ್ನ ಸ್ಥಾಪನೆ ಮಾಡಿದ್ರಿಂದ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ ಹಾಗೆ ಯಾರ್ಯಾರು ಏನು ಕುಹಕ ಮಾತುಗಳನ್ನ ಆಡ್ತಾರೆ, ಇವುಗಳಿಗೆಲ್ಲ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸಾಮಾನ್ಯ ಎಲ್ಲ ಕೈಫಿಯತ್ತುಗಳಲ್ಲೇ ದಾಖಲಾಗುವಂತಹ ಸಂಗತಿಗಳು. ಆದ್ರಿಂದ
ಶಾಸನಗಳನ್ನ ಎಲ್ಲಾರು ಮಾನ್ಯ ಮಾಡ್ಬೇಕು. ಈಗ ಮಧ್ವ ಫಿಲಾಸಫಿಯನ್ನ ಎಲ್ಲಾರು ತಲೆ ಮೇಲಿಟ್ಟು ಸಂಭ್ರಮ ಮಾಡ್ತಾರಾ ಇಲ್ವಾ? ಆದ್ರೆ ಜಗತ್ತಿನಲ್ಲಿ ಇತಿಹಾಸ ಏನಿದೆ, ನಡೆದ ಘಟನೆಗಳು ಏನಿದ್ದಾವೆ ಅದನ್ನು ಎಲ್ಲರೂ ಮಾನ್ಯ ಮಾಡಬೇಕು, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವುದು ವಾದಿರಾಜರು ತಮ್ಮ ಯುಕ್ತಿಬದ್ಧವಾಗಿ ಹೇಳಿದ ಮಾತು. ಆ ಯುಕ್ತಿಗೆ ಪೂರಕವಾಗಿರುವಂತಹ ಒಂದು ಒಳ್ಳೆಯ ಪುರಾವೆಯನ್ನ ಸಮಾಜಕ್ಕೆ ಒದಗಿಸಿ ಈ ಪೀಠದ ಪಾವಿತ್ರ್ಯ, ಅದರ ಘನತೆ, ಅದರ ಗೌರವ, ಅದರಲ್ಲಿರುವಂತಹ ಆ ಅತಿಶಯವಾದ ಮಹತ್ವ, ಇದೆಲ್ಲವನ್ನು ಬೆಳಕಿಗೆ ತಂದಿರುವಂತಹ ತರುವ ಪ್ರಯತ್ನದಲ್ಲಿ ಬಹಳ ಅತ್ಯಂತ ವ್ಯವಸ್ಥಿತವಾದ ಒಂದು ಚೌಕಟ್ಟಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಪರಮ ಪೂಜ್ಯರನ್ನ ಪುನಃ ಪುನಃ ನಾವು ಅಭಿನಂದಿಸೋಣ. ಸಮಾಜದಲ್ಲಿ ಇಂತಹ ಕಾರ್ಯಕ್ರಮಗಳ ಮೂಲಕ ಇದನ್ನು ನಾವು ಹೆಚ್ಚು ಪ್ರಚಾರಕ್ಕೆ ತಂದು ಈ ಸನ್ನಿಧಾನದ ಮಹತ್ವವನ್ನ ಬೆಳಕಿಗೆ ತಂದು ನಮ್ಮ ಈ ಪುಣ್ಯಭೂಮಿಯಾದ ಭಾರತ ದೇಶ, ಇಲ್ಲಿ ಕಣಕಣಗಳಲ್ಲಿ ಪ್ರಾಚೀನರು ಮಾಡಿದ ಸತ್ಕರ್ಮದ ವೈಭವ, ಒಬ್ಬ ಜನಮೇಜಯ ರಾಜ ಅಂದ್ರೆ ಕೃಷ್ಣನ ಅವತಾರದ ನಂತರ ದೊಡ್ಡ ಒಂದು ಆಡಳಿತದ ಮುಂಚೂಣಿಯಲ್ಲಿದ್ದ ಒಬ್ಬ ರಾಜ ಎಷ್ಟು ಪ್ರಾಮಾಣಿಕವಾಗಿ ದಾನ ಧರ್ಮಗಳನ್ನ ಮಾಡಿಕೊಂಡು ಬಂದಿದ್ದಾನೆ. ಮೃದಪಿಚ ಚಂದನ ಮಸ್ಮಿನ್ ದೇಶೆ ಬಾಲಾ ಸರ್ವೇ ಶ್ರೀರಾಮಾಹ ಅಂತ ನಮ್ಮ ಸಮಗ್ರ ಪವಿತ್ರವಾದ ಪುಣ್ಯಭೂಮಿಯಾದ ಭಾರತ ದೇಶದ ಮಣ್ಣಿನ ಕಣಕಣಗಳಲ್ಲಿಯೂ ಕೂಡ ತ್ಯಾಗ, ರಾಮಭಕ್ತಿ, ರಾಮನ ಆದರ್ಶಗಳು, ಸೀತೆಯ ಚಾರಿತ್ರ್ಯಗಳು ಇದು ದಾಖಲಾಗಿದೆ. ಅದಕ್ಕೆ ಪ್ರತೀಕವಾಗಿ ರಾಮನ ಅರ್ಚಾಮೂರ್ತಿಗಳು ಈ ಪರಂಪರೆಯಲ್ಲಿ ಆರಾಧನೆಗೊಳ್ತಾ ಇದೆ. ಶ್ರೀಪಾದಂಗಳವರು ಅತ್ಯಂತ ಸರಳರಾಗಿ ಅನೇಕ ಸಜ್ಜನರಿಗೆ ಈ ಶ್ರೀಮಠದ ಬಳಕೆ ಆಗಬೇಕು, ಎಲ್ಲರಿಗೂ ಇದರಿಂದ ಈ ಸನ್ನಿಧಾನದಿಂದ ಸಮಾಜಕ್ಕೆ ಕ್ಷೇಮ ಆಗಬೇಕು ಅನ್ನುವ ಒಂದು ಒಳ್ಳೆಯ ಸಂಕಲ್ಪದಲ್ಲಿ ಗುರುಗಳಿದ್ದಾರೆ. ಅದಕ್ಕೆ ಪೂರಕವಾಗಿ ಸಮಾಜದ ಅನೇಕ ಉನ್ನತ ವ್ಯಕ್ತಿತ್ವದ ಸಾಧಕರು ಕೈಜೋಡಿಸಿ ಬರ್ತಾ ಇದ್ದಾರೆ. ನಾನು ಕೂಡ ಮಠದ ಒಬ್ಬ ವಿದ್ವಾಂಸನಾಗಿ ಎಲ್ಲರನ್ನೂ ಕೂಡ ವಿಶೇಷವಾಗಿ ಪ್ರೀತಿಯಿಂದ ಈ ಮಠಕ್ಕೆ ಬಂದು ನಡೆದುಕೊಳ್ಳಿ, ಇಲ್ಲಿಯ ಸನ್ನಿಧಾನವನ್ನ ಸಮಾಜಕ್ಕೆ ತಿಳಿಸುವ ಮೂಲಕ ನಮ್ಮ ಭಾರತೀಯತೆ, ನಮ್ಮ ಭವ್ಯತೆ, ನಮ್ಮ ಪ್ರಾಚೀನತೆಗಳಿಗೆ ಅರ್ಥವತ್ತಾದ ಒಂದು ಬೆಲೆಯನ್ನು ತುಂಬೋಣ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ವಿದ್ವಾನ್ ಬೇನಾ ವಿಜೇಂದ್ರಾಚಾರ್ಯ ಅವರಿಗೆ ಅನಂತ ಧನ್ಯವಾದಗಳು. ಇವತ್ತು ಮತ್ತೆ ಪುರಂದರದಾಸರನ್ನು ನೆನೆಸ್ತಾ, ಸಾಮಾನ್ಯವಾಗಿ ನಾವು ಇವತ್ತಿನ ಫಿಲಾಸಫಿ ಅಥವಾ ಇನ್ನೊಂದನ್ನು ನೋಡ್ತಾ ಇರುವಾಗ ಡೋಂಟ್ ಕೀಪ್ ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಅದನ್ನ ಎಷ್ಟು ಸುಂದರವಾಗಿ ತಮ್ಮ ಸಾಲುಗಳಲ್ಲಿ ಪುರಂದರದಾಸರು ಬರೀತಾರೆ ಅಂದ್ರೆ, ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ, ಕೆಟ್ಟ ಹಾವು ತಾ ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಲೂ ವಿಷ ಹೋದೀತೆ, ಎಣಿಸಿಕೊಂಡು ಹಂಜಿಯ ನೂತರೆ ಮುಗಿಯದ ಸಾಲವು ತೀರೀತೆ, ಅನುದಿನ ಪುರಂದರ ವಿಠಲನ ನೆನೆಯದೆ ಈ ಭವತಾಪವು ಹಿಂಗೀತೆ, ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು, ಮರಳಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕೀತೆ, ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದು ಲೇಸು. ಮತ್ತೊಮ್ಮೆ ಮಹಾಮಹಿಮ ಪುರಂದರದಾಸರನ್ನ ನೆನೆಸ್ತಾ, ನಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದ್ರಿಂದ ಡಾಕ್ಟರ್ ಜಯಶ್ರೀ ಸಾರನಾಥನ್ ಅವರು ನಮ್ಮ ಜೊತೆ ಸೇರ್ಲಿಕ್ಕಾಗ್ಲಿಲ್ಲ. ಇದೀಗ ಮತ್ತೆ ಅವ್ರನ್ನ ಮಾತಿಗೆ ಆಹ್ವಾನಿಸ್ತಾ ಇದ್ದೇನೆ. Dr. Jayashree Sarnathan, a researcher, astrologer, author, and a writer in mainstream print magazine in Tamil and English since 1990. Just a small introduction about her. I'm just keeping it short. Mahabharata 3136 BCE is her most recent book, in which she has validated the traditional date of Kali Yuga and the year of Mahabharata was textually, epigraphically, and by the planetary and calendric elements of Vedic astrology. In this context, she has taken up the copper inscription issued by King Janamejaya to the sages of Munivrunda Kshetra at Bhimanakatte as a valid proof for the antiquity of Matha and the historicity of Mahabharata. I welcome Dr. Jayashree Sarnathan to speak few words regarding this. Thank you very much. And my namaskaram to His Holiness Swamiji of Munivrunda Kshetra, Bhimanakatte Matha. Just now we heard the great Vidwan speaking about the importance of the copper plate inscriptions. I would like to add one more thing to what the Vidwanji had said. Inscriptions play a vital role in finding out the historical date of the event. They are accepted as Lekya Pramana because they are given by, or they bear the stamp of authority of the king who has given them.
Hundreds of inscriptions or the dates of hundreds of kings and dynasties have been found out only by means of the inscriptions. On the same basis, we can say this copper plate inscription in the custody of Bhimanakatte Matha gives us a lot of inputs about the historical importance and the historical date of Mahabharata. And we are in a very momentous time today, because today is the same day 5034 years ago, Janamejaya had issued this grant. Today is Sahasya Masa, that is the sun is in Makara Rashi, and this morning we had Amavasya running. So in Sahasya Masa and Amavasya, when this combination occurred 5034 years ago, King Janamejaya issued this copper plate grant, which is in the possession of our Matha. So such a momentous period we are standing, we are talking on a historical date, we can say. And the historicity is such that this is the only plate where we have all the calendric elements that enables us to date this grant, and also the only plate where it is stated that it has a connection to Pandavas. Janamejaya has issued this landed property. He is giving the boundary lines, stating that in this Munivrunda Kshetra, his great-grandfathers, Yudhishthira and others, have stayed. This important information is not found in any other inscription found in our country. So far, 5 inscriptions have been found out bearing the name Janamejaya. But only this inscription specifically states Pandava connection. From the Mahabharata, we come to know that the Pandavas have been moving from place to place during Vanavasa. They didn't stay in one particular place, and they moved to the places where the sages were already staying. So it's in all fitness of things that they have come to this Munivrunda Kshetra, where the sages were there, spent time with them, within the presence of this, heard them, and then they have gone to some other place. And this information has come to the knowledge of King Janamejaya only during the time he heard the Mahabharata war, that is at the time of Sarpayaga. What we read in Mahabharata is just the text what we are reading now. But on the sidelines of listening to the Mahabharata text, he would have inquired a lot of things like, where did my grandfathers went? Where did my grandfathers go? And in which places they stayed? Who were the rishis with whom they have stayed? He has asked. Then only this is possible. Then only he has come to know that in Munivrunda Kshetra, they have stayed for some time. They have prayed to Sri Sitarama here, because the grant is given to do puja for Lord Sitaram. So having come to know of that, he has given this grant to this place. So we are able to find out the unknown or the history that we have not normally thought about from this inscription. And the most important thing that I told you about this inscription is that it is giving the date, calendric date. The calendric date, we mean our Kali Yuga, Shaka Yuga, all these things, not the Gregorian dates. We don't follow that. As I already told, today is Sahasya Masa and Amavasya at sunrise, the same day at that time. But it says it was the 89th year of Yudhishthira Shaka. Yudhishthira Shaka is the first Shaka or the subdivision of Kali Yuga, by which it is also known it is Kali 89th year. On the day of Kali 89th year, when Sahasya Masa was running, when Amavasya was running, that is the sun and the moon were together, Uparaga Samaya, a solar eclipse was also running, the king has committed to give this dana to the place where his ancestors had stayed for some time. What a sort of amazing, I get the goosebumps in my body when I am thinking about it. We know exactly where the Pandavas have stayed. And there is an exact inscription, that is, we have an evidence for this because it's a Lekya Pramana. All the inscriptions are accepted as primary evidences. Even now, in the court of law, the written words, the written documents are accepted as a primary evidence.
Astronomy, archaeology, everything come later. All that must comply with the prime evidence. Here we have a written evidence. So this evidence shows that all these were together on that day, and we are able to get the date. And that date is 3013 BCE in the Gregorian calendar. If you want to know the date, it is November 2nd, but it doesn't make any sense at all for us because cosmically it has no meaning. Only when we say Sahasya Masa or Amavasya, there is some meaning cosmically because it shows the place of sun and the moon. So this happened 5034 years ago. This has been in the presence of the sages in this place right from the time of Mahabharata. It has been in the possession of the sages here. And this came to the knowledge of the public only 150 years ago when the British people came. They started going through the land records at that time they have come across. Why should they go through the land records? For any dynasty or any ruler, land is the wealth. He wants taxation from that, revenue from that. Whereas these Danapatras, this is a donated land. There is a Danapatras, they are exempted from revenue or taxation. So the owners of the Danapatra have to show that we don't have to pay the tax. So we can be exempted further. So that is how it has come up. See, the superintendent of the Inam settlements, one Mr. Robert Cole, had gone through this inscription. And then he has checked everything. He has written very high about this in the archaeological journals. And by him only, this Danapatra came to the notice of the outside world. But what happened then? At that time, the colonial historians were there. They didn't accept it. They rejected it outright. They said, this is fabricated, forged, this is fake. Why did they say so? See, starting from them until now, this grant was just rejected by people. It was there in the custody of Matha. And then after independent India, like after independence has come, it has come to it is now in the archaeological museum in Shimoga district. But why none of us came to know about this? It is because the colonial people have rejected and we followed suit. So we should know why they rejected. Is there any genuine reason behind the rejection? Let me point out the objections to this grant to know for yourself whether they are right or whether my justification is right or not. Please decide. The foremost objection raised by the colonial epigraphers, mainly Fleet, is that this date is unrealistic. This is inadmissible. This kind of long date could not have existed. It's only a myth because they didn't accept my Mahabharata at all. And thinking about his background, he has come from a background which believed that the earth was created only 5,000 years ago. So coming from that background, he comes to India and then sees that a grant exists which was issued 5,000 years ago. He could not accept it. It must have been a very rude shock for him and for others, a kind of civilizational shock for them. So they didn't accept it. They said, it's impossible. The date is impossible. And the second objection, which they have not said, but which I am guessing is this. That was the time that Aryan invasion theory was gaining momentum. According to that theory, Aryans have come from Europe to India, and they only introduced the Vedic culture to us. This happened 3,500 years ago, according to the Aryan invasion theorists. But here, 5,000 years ago, this grant shows that the Vedic civilization has existed. Not only that, it shows two evidences. One is, it shows Mahabharata did exist. Aryan invasion theorists don't accept Mahabharata and Ramayana. Whereas this grant shows, yes, Mahabharata did happen. The great-grandson of Janameja did exist. It shows, this gives the evidence. It also says his great-grandparents have lived here for some time. So they could not accept it. Second, here Sri Rama Sita Rama was worshipped. That shows the reality of Ramayana even before Mahabharata times. So if you are going backward in time, there may be a connection with Ramayana times also. Rama might have visited this place. There must have been some connection. That is my opinion. We have to go back into that. But anyway, this grant shows that
reality of Ramayana. Sri Sita Rama was worshipped here. So Ramayana is there, given a full tick. And then Janamejaya connection is there, Pandava connection is there, so Mahabharata is there. So both are being proven by this grant, which the foreigner could not accept. So they rejected it outright. Now the third reason why they rejected, this reason was given by them also. They said they could not reproduce the date. I told this happened, that is this date exactly matches with 3013 BCE. They could not get it in any astronomy calculation that they have done. So following them, all the researchers of our India, that is our Indic researchers until today, they started rejecting this grant, saying that they are not able to reproduce the date in the astronomy simulator or by any astronomy calculation. That is why this grant has been rejected all along. That is when I started wondering why they are not able to get it. Then I started doing my research and I published this book. My research was published in this book. Then when I just checked why they are not able to find out, I found they used a calendric system, that which is different from our system. It is Western tropical system where Julian day is used. Whereas we use sidereal system. We use Ayanam side and we use the sidereal day, which is longer than the Julian day. So by that, we are able to find that the day that they are giving in the astronomy calculation lags behind every 116 to 115 to 116 years. So just imagine in 5,000 years, how many days would have been lost in their system? That is why they were not able to get the date correctly. They were not able to get the planetary combinations or the eclipse data correctly. Whereas when we use our own system, we are able to get it. That is how I have shown 3013 BCE in the Gregorian or English calendar, provided you add 0 year between CE and BCE, or in simple words, 5,034 years before now. It was the 89th year of Kali Yuga. That's what we continue to use, our system. But here again, there is one hitch. The hitch is that the weekday is given in this. The weekday is given as Soumya Vasara. Whereas when I am doing the simulation, I am getting it as Shukra Vasara. So this also some people have seen and then said, see, you are not able to get the weekday properly. So yours is wrong. It is here. I want to introduce you to another grant. This grant is from Kedarnath. I already told you 5 inscriptions in the name of King Janamejaya are available now. 4 from Karnataka, of which Bhimanakatte inscription is one, and there is one from Kedarnath. The beauty of it is that both Kedarnath and Bhimanakatte share the same details. That is, they were formed or given on the same day, that is 89th year of Kali Yuga. So when I checked that, how we came to know about it, actually this Kedarnath grant is not there in any archaeological text. Only a group of pilgrims from Andhra Pradesh, they visited Kedarnath many decades ago. At that time, they visited Usha Math. Usha Matha is the Matha or the place where Aniruddha's wife stayed after the death of Aniruddha. Aniruddha is the grandson of Krishna. So Aniruddha's wife had stayed there right from that time. And then the Matha sages have continued to stay there. And there is a grant given on the same day by Janamejaya. And the people who have gone over there have taken note of the transcript and they brought it here to Andhra. And when they compared with the other inscriptions, it was found to be same as Bhimanakatte Matha, that inscription. That is on the same day, King Janamejaya has issued one at Kedarnath Ushaki Math and another at Munivrunda Kshetra. There, the weekday is given as Somavasara. Here, Soumyavasara. Whereas the simulation that I make shows Shukravasara. So only in the Vasara, that is in Vara, in weekday, the difference is coming.
For the given year, Kali name, and then month, Sahasya month, and Amavasya, when everything is matching, then the weekday also should be just only one that matches. That is Shukravara. So it should have been Shukravara, whereas here written as Somyavara, they written as Somavara. So it could have been a case of only a scribal error or some transcription error. How this could have come up? You may ask the next level of question. How can you say that it is an error? You may be wrong, but I showed with these combinations can occur only with Shukravara, not with anything else. But how can such a defect or such difference can come up? For this, we have to know how the grants were issued in those days. See, the king will make a commitment on an auspicious day. This solar eclipse was an auspicious day. So he has decided to give donations, not to just one or two places. Though we have only 2 surviving grants on the same day, there may be numerous inscriptions or numerous donations he would have made on the same day. So those donations he'll be just committing at that time. An official will be there to just take note of the donations. He will just note down, and wherever it has to go, he has to send it there. Because just the commitment is made there, the king's seal of authority will be there, the time, the day, place, everything will be there. And about the donation, how the Bhimanakatte donation will be different from Kedarnath donation. The boundaries will be different. So some further official will be sent there to find out the boundaries. Then only it will be entered into the transcript. Then once again it will be checked, brought to the notice of the official here, brought to the notice of the king or the minister. Then it will be granted. So it will take some 3 to 4 months to sometimes 2 to 3 years also for all this to happen. In this case only, I want to bring to your notice another peculiar feature. Kedarnath grant was given from Indraprastha. Indraprastha was not the capital of the Kurus. It was the capital of Vajra, that is Krishna's grandchildren. In Mahabharata, after the Dwaraka flood, we come to know that Vajra, the great-grandson of Krishna, who was the son of Aniruddha and Usha, was made the king of Indraprastha. Whereas the Kurus, that is the Pandavas, were ruling from Hastinapura. So from Indraprastha only, Kedarnath grant has gone. Whereas from Kishkinda, this Bhimanakatte grant has come. Seeing this also, some people have said, from Kishkinda only this is issued, it is written in this grant. So Kishkinda, Janamejaya has no connection with Kishkinda. But the same Janamejaya has given from Indraprastha to Kedarnath. And Indraprastha is the location of Usha's children, Usha and Aniruddha's children staying there. And the grant was given to Ushaki Mat, Usha's place there. By the time of Janamejaya, Vajra might have gone, his son would have come. So he is giving it to his grandmother or mother, what it is going there. So normally the king, he will not be just going to every place. He has vassal states anywhere. For example, even today, some grant or something has to go to some place. For example, let us take Bhimanakatte itself. From central government has to issue some grant. How they will issue it? From New Delhi to Bangalore, from Bangalore to Bhimanakatte. That is how it comes. So in the same way, from Hastinapura to Indraprastha to Kedarnath, from Hastinapura to Kishkinda to Bhimanakatte it has come. So in Bhimanakatte also they had a vassal state or the state which is submissive or which is under the tutelage of the Hastinapura people. That is why the Kishkinda angle is there. And that is also that this also shows the difference between the Somyavasara and Somavasara must be a case of scribal error, which we did not have to bother because everything else matches with Shukra Vasara only. And in this connection, there is no need, there is no way to say that it is fabricated, but there is one more objection raised by Louis Rice, the colonial epigraphist in Epigraphica India, Epigraphica Karnataka, he has written this. He says, the grant, the lipi, the letters of the grant are peasant origin. They are Devanagari, not exactly the olden script. And it also has the Varaha seal. So this could not have been issued by Janamejaya 5,000 years ago. And yes, the grant has a seal of Varaha. Here we should understand one thing. As I told you, the grant is given to a mat or any place. Here 5,000 years ago it was there.
And in the 5,000-year period, many other kingdoms would have started occupying this place. Actually, this place must have been in a very safe locale and would not have faced any invasions, I believe. Otherwise, this grant would not have existed like this. Both Kedarnath and Bhimanakatte must have been very peaceful, spiritually oriented, and undisturbed places. That is why they had existed for all along. And also, since sages have been there, they have retained it. If it is given to a grahastha, by now it would have gone, exchanged hands. The land would have been sold, resold, and the old connection with the Janamejya would have been forgotten. But here, this continues to be in the possession of the Matha, in the possession of the sages. So when a new king comes, he will be going through the records because he wants revenue. But at the same time, when he's seeing the donation, he cannot ask for the revenue, because in the Danapatra itself, it is written, any future king, any future ruler should honor this. They should not trouble this, spoil this. If they spoil it, there will be a karmic retribution. So no one will touch it, because the king himself will be giving his own donations to others with the same clause. So he will not disturb somebody else's donation. So this must have been, this place must have come under the Vijayanagara kings only, because they have the Varaha symbol. Both Vijayanagaras and Chalukyas have Varaha symbol. But this place was under the rule of Vijayanagara kings during some 13th century, 14th century, even Keladi Samsthana were the vassal of that state. And during that period, they would have gone through this grant and then reaffirmed, ratified, yes, this is a genuine grant. So we should not disturb it. We should not ask for tax. So we reaffirm it. You just go ahead. We give a stamp of approval. The stamp of approval is the Varaha seal. You can see the Varaha seal on top of the grant. That is how, when it is rewritten, the language of the time only will enter into that. The original language will not be there, even though the same script is maintained. And here also you can see the same, the boundary location. The other day, Swamiji just made it known to me that the same places exist, but in local language. The names of the places are known by the local Kannada language. But if you're looking at the Sanskrit name, it is the same as it is now in Kannada. So that I have not written in the book at that time, but in the next edition, I will be entering that in my book. So this all shows that this grant is genuine. And of course, the present copper plate inscription that is in the possession of the Matha was ratified or rewritten by the Vijayanagara kings. That is why you are seeing the modern letters or the later date letters. So what happened? The same thing happened after the British people came. When they started occupying this place, they went through all the records. That's how Robert Cole had gone through this record and has seen everything all right. If there was something specious, something some kind of fabrication is there, some kind of a forgery is there, he would have confiscated the land. He would not have allowed the Math to have this. Why should he? Because they were too ruthless. But that he allowed, that he didn't find anything wrong is just known from the fact that he has talked high about it in the archaeological magazines and the journals, and he has made it known to the people. He has gone backward in time also to see when it has gone, and he said, yes, it could have been possible because this place has Bhima Setu. This place has some rocks across the river which could not have been made in the recent days. In very old days only, it would have been made, because the local legend says Bhima has constructed or just left these stones across the river. It's a bridge, it's Bhima Setu. That is what is known by Bhimanakatte. Bhimanakatte means Bhima Setu. It's a bridge of Bhima. He agreed that. So when they have done that, the other people who were not able to accept our antiquity, the antiquity of the Hindu Dharma, Sanatana Dharma, they were playing spoil sport. Should we continue to follow their footsteps or rectify it is the question that is before you. I have given their point of view, their arguments, and my justification before you. Please decide for yourself. Now, my only request is to the government of Karnataka and also government of India to recognize this, because it has always been a practice to honor the grants. It has been given by the kings of yore. It's a practice to honor the grants even today.
But I'm not asking them to honor the boundaries of the land, because in modern India, we can't do that. But at least they can honor this grant, accept the antiquity and historicity of this grant, make it known to everybody, recognize it in the government gazette or in whatever possible way. Because I tell you, viewers, this is only such written document giving a date, exact date 5,000 years ago in the world. I have not come across any such inscription. I'm not a great historian or something, but if there is something, definitely that would have come to our knowledge when we are studying about epigraphy, or through the books also we have known. No such olden inscription exists as of today anywhere in the world. In India too, this is the oldest, and in the Kedarnath, we have not seen, we have been told by people that it was there. So it is the duty of the government to retrieve that also. Then only we will know how we have two great tradition of rishis. The rishis have given us the knowledge system. Now they have retained the historicity of India also for our sake. So it is for the officialdom to recognize this. This is what I am. I pray to Lord Sita Rama of Bhimanakatte Matha. I pray to Swamiji of Sri Munivrunda Kshetra. I pray to all the ascetics, all the sort of the positive-minded people who have an interest in this Sanatana Dharma, to do something on that, to do their might, like how I am trying my best to just bring out this information to all of you, to do their best to make the government to accept this historicity and antiquity of this, because this not only establishes the antiquity of this place, the antiquity of this grant, but it also rejects the Aryan invasion theory. It establishes the Kali Yuga date and Mahabharata date. So sooner it is done, better for us. And I hope with the blessings of Sri Swamiji, this will happen so soon. And I thank you very much for giving me this opportunity to talk about it. I take leave of you. Thank you. Thanks for your thoughtful insights, madam. It was pleasant hearing you, and those records, your studies are really precious. ಮತ್ತೊಮ್ಮೆ ಪುರಂದರದಾಸರನ್ನ ನೆನೆಸ್ತಾ, ಪುರಂದರದಾಸರು ಭಗವಂತನ ಈ ರೀತಿ ಹಾಡಿ ಹೊಗಳ್ತಾರೆ. ದಾನವಾಂತಕ ದೀನ ಜನ ಮಂದಾರನೆ, ಧ್ಯಾನಿ ಪರಮನ ಸಂಚಾರನೆ, ಮೌನವಾದೇನೋ ನಿನ್ನ ಧ್ಯಾನಾನಂದದಿ, ಸಾನುರಾಗದಿ ಕಾಯೋ ಸನಕಾದಿ ಬಂದ್ಯ, ಮಂದರಧರ ಅರವಿಂದ ಲೋಚನ ನಿನ್ನ ಕಂದನೆಂತೆನಿಸೋಯನ್ನ, ಸಂದೇಹಬೇಕೆನ್ನು ಸ್ವಾಮಿ ಮುಕುಂದನೆ, ಬಂದೆನ್ನ ಕಾಯೋ ಪುರಂದರ ವಿಠಲ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನಿಗಮ ಗೋಚರ ಮುಕುಂದ, ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು, ಮಾನದಿಂದಲಿ ಕಾಯ್ವ ದೊರೆಗಳ ನಾ ಕಾಣೆ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನಿಗಮ ಗೋಚರ ಮುಕುಂದ ಅಂತ ಮತ್ತೊಮ್ಮೆ ಆ ಮಹಾಮಹಿಮರನ್ನ ನೆನೆಸ್ತಾ ಇವತ್ತಿನ ಮುಖ್ಯ ಕಾರ್ಯಕ್ರಮಕ್ಕೆ ಬರೋಣ. ಇದೀಗ ಮಹಾಭಾರತ ಮತ್ತು ಮುನಿವೃಂದ ಮಠದ ಸಂಬಂಧದ ನವದರ್ಶನ ಕಾರ್ಯಕ್ರಮದಲ್ಲಿ ತಾಮ್ರ ಶಾಸನದ ಲೋಕಾರ್ಪಣೆ ಶ್ರೀಗಳ ಅಮೃತ ಹಸ್ತದಿಂದ. Now the main attraction of the program, Nava-Darushana, manifesting of copper plate inscription, is going to happen, which is going to showcase Shri Munivrunda Matha's connection with Mahabharata by Swamiji. I request to do this honorable work, or I would say ನಮ್ಮ ಅತ್ಯಂತ ಸಂತಸದ ಕ್ಷಣ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಅದ್ಭುತ ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷೀಭೂತರಾಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಸೌಭಾಗ್ಯ. ಇದೀಗ ಶ್ರೀಗಳವರ ಅಮೃತ ಹಸ್ತದಿಂದ ತಾಮ್ರ ಶಾಸನದ ಲೋಕಾರ್ಪಣೆ. ಈ ಶಾಸನದ ಕನ್ನಡದ ಅನುವಾದವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀ ಗಣಾಧಿಪತಯೇ ನಮಃ. ಮೋಡದಂತೆ ಕಪ್ಪಾಗಿರುವ ಶಾರ್ಗ ಧನಸ್ಸನ್ನು ಹೆದೆಯೇರಿಸಿದ್ದರಿಂದ ಕಠೋರವಾಗಿರುವಂತಹ 3 ಲೋಕಗಳಿಗೂ ಅಲಂಕಾರ ಪ್ರಾಯವಾಗಿರುವ ಹರಿಯ ಬಾಹುಗಳು ನಮ್ಮನ್ನು ರಕ್ಷಿಸಲಿ.
ಸ್ವಸ್ತಿ ಶ್ರೀ ಜಯಾಭ್ಯುದಯ ಯುಧಿಷ್ಠಿರ ಶಕೆಯಲ್ಲಿ ಪ್ಲವಂಗ ಹೆಸರಿನ 89ನೆಯ ವರ್ಷದಲ್ಲಿ ಪುಷ್ಯ ಮಾಸದ ಅಮಾವಾಸ್ಯೆ ಬುಧವಾರದಂದು ಶ್ರೀಮನ್ ಮಹಾರಾಜಾಧಿರಾಜ ರಾಜ ಪರಮೇಶ್ವರ ವೀರ ಪ್ರತಾಪಶಾಲಿ ಕುರುಕುಲೋದ್ಭವ ವಯಗ್ರಪಿ ಪಾದಗೋತ್ರಜನಾದ ಶ್ರೀ ಜನಮೇಜಯ ಭೂಪನು ಕಿಷ್ಕಿಂಧ ನಗರ ಸಿಂಹಾಸನಾಧೀಶನಾಗಿ ಸಕಲ ವರ್ಣಾಶ್ರಮ ಧರ್ಮ ಪರಿಪಾಲಕನಾಗಿದ್ದು, ಪಶ್ಚಿಮ ದೇಶದಲ್ಲಿರುವ ಸೀತಾಪುರ ವೃಕೋದರ ಕ್ಷೇತ್ರದಲ್ಲಿರುವ ಮುನಿವೃಂದ ಮಠದ ಶ್ರೀ ಗರುಡ ವಾಹನ ತೀರ್ಥ ಶ್ರೀಪಾದರ ಶಿಷ್ಯರಾದ ಶ್ರೀ ಕೈವಲ್ಯ ತೀರ್ಥರು ಆರಾಧಿಸುವ ಶ್ರೀ ಸೀತಾರಾಮಚಂದ್ರ ದೇವರ ಪೂಜೆಗಾಗಿ ಕೊಟ್ಟಂತಹ ಭೂದಾನ. ನನ್ನ ಮುತ್ತಜ್ಜರಾದ ಯುಧಿಷ್ಠಿರಾದಿಗಳು ನೆಲೆಸಿದ್ದ ಮುನಿವೃಂದ ಕ್ಷೇತ್ರದ 4 ಸಿಮಿಯ ಪರಿಮಿತಿ ಕ್ರಮ. ಉತ್ತರಾಭಿಮುಖವಾಗಿ ಹರಿಯುವ ತುಂಗಭದ್ರೆಯ ಪಶ್ಚಿಮ ಭಾಗ, ದಕ್ಷಿಣದಲ್ಲಿ ಅಗಸ್ತ್ಯಾಶ್ರಮದಿಂದ ಉತ್ತರ ಭಾಗ, ಪಶ್ಚಿಮ ದಿಕ್ಕಿನಲ್ಲಿ ಪಾಷಾಣ ನದಿಯ ಪೂರ್ವ ಭಾಗ ಈಗಿನ ಕಲ್ಪನೆಯಿಂದ, ಉತ್ತರದಲ್ಲಿ ಭಿನ್ನ ನದಿಯ ದಕ್ಷಿಣ ಭಾಗ ಈಗಿನ ಬೇರೆ ಹೊಳೆ. ಈ 4 ಭಾಗದ ಮಧ್ಯದಲ್ಲಿರುವ ಮುನಿವೃಂದ ಕ್ಷೇತ್ರವನ್ನು ತಾವು ತಮ್ಮ ಶಿಷ್ಯ ಪರಂಪರೆಯು ಚಂದ್ರ ಸೂರ್ಯರು ಇರುವವರೆಗೂ ಈ ಭೂಮಿಯಲ್ಲಿ ದೊರೆಯುವ ನಿಧಿ ನಿಕ್ಷೇಪ ಮೊದಲಾದವುಗಳ ಒಡೆತನವನ್ನು ಮನಃಪೂರ್ವಕವಾಗಿ ನನ್ನ ತಾಯಿ ತಂದೆಯರಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗಬೇಕೆಂದು ಹರಿಹರರ ಸನ್ನಿಧಿಯಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಬಂಗಾರ ಸಹಿತ ತುಂಗಭದ್ರಾ ಜಲಧಾರೆಯಿಂದ ಮುನಿವೃಂದ ಕ್ಷೇತ್ರವನ್ನು ಯತಿಗಳ ಹಸ್ತದಲ್ಲಿ ಕೊಟ್ಟಿದ್ದೇನೆ. ಶ್ರೀಗಣಾಧಿಪತಯೇ ನಮಃ. ಪಾಂತುವೋ ಜಲದಶ್ಯಾಮಾ ಶಾಂಘಜಾಘಾತಕರ್ಕಶಾಃ ತ್ರೈಲೋಕ್ಯಮಂಡಪಸ್ತಂಭಾಶ್ಚತ್ವಾರೋ ಹರಿಬಾಹವಃ. ಸ್ವಸ್ತಿ ಶ್ರೀ ಜಯಾಭ್ಯುದಯೇ ಯುಧಿಷ್ಠಿರಶಕೆ ಪ್ಲವಂಗಾಖ್ಯೆ ಏಕೋನನವತಿವತ್ಸರೆ ಸಹಸ್ಯಮಾಸಿ ಅಮಾವಾಸ್ಯಾಯಾಂ ಸೌಮ್ಯವಾಸರೆ ಶ್ರೀಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರೋ ವೀರಪ್ರತಾಪಶಾಲಿ ಕುರುಕುಲೋದ್ಭವೋ ವಯಗ್ರಪೀ ಪಾದಗೋತ್ರಜಃ ಶ್ರೀಜನಮೇಜಯ ಭೂಪಃ ಕಿಷ್ಕಿಂಧಾನಗರ್ಯಾಂ ಸಿಂಹಾಸನಸ್ಥಃ ಸಕಲವರ್ಣಾಶ್ರಮ ಧರ್ಮಪ್ರತಿಪಾಲಕಃ ಪಶ್ಚಿಮದೇಶಸ್ಥ ಸೀತಾಪುರ ವೃಕೋದರ ಕ್ಷೇತ್ರೇ ತತ್ರತ್ಯ ಮುನಿವೃಂದಮಠಸ್ಯ ಗರುಡವಾಹನ ತೀರ್ಥ ಶ್ರೀಪಾದ ಶಿಷ್ಯ ಕೈವಲ್ಯನಾಥೈರಾರಾಧಿತ ಸೀತಾರಾಮಸ್ಯ ಪೂಜಾರ್ಥಂ ಕೃತ ಭೂದಾನ ಸಾಧನಂ. ಅಸ್ಮತ್ ಪ್ರಪಿತಾಮಹ ಯುಧಿಷ್ಠಿರಾದಿಸ್ಥಿತ ಮುನಿವೃಂದ ಕ್ಷೇತ್ರಸ್ಯ ಚತುಸ್ಸೀಮಾ ಪರಿಮಿತಿ ಕ್ರಮಃ. ಪೂರ್ವಭಾಗೆ ಉತ್ತರವಾಹಿನ್ಯಾಃ ತುಂಗಭದ್ರಾಯಾಃ ಪಶ್ಚಿಮೆ, ದಕ್ಷಿಣಭಾಗೆ ಅಗಸ್ತ್ಯಾಶ್ರಮ ಸಂಗಮಾತ್ ಉತ್ತರೆ, ಪಶ್ಚಿಮೆ ಪಾಷಾಣನದ್ಯಾಃ ಪೂರ್ವೆ, उत्तरभागे भिन्ननद्याः दक्षिणे. एतन्मध्यस्थित मुनिवृन्दक्षेत्रं भवश्चित्यपरम्परया आचण्डार्कपर्यन्तं निधि निक्षेपतलपाषाणाक्षिणी आगामि सिद्धसाध्य तेजस्याम्यसहितं स्वबुद्ध्यानुकूल्येन अस्मत् मातापितॄणां विष्णुलोकप्राप्त्यर्थं हरिहरसन्निधौ उपरागसमये सहिरण्येन ತುಂಗಭದ್ರಾ ಜಲಧಾರಾಪೂರ್ವಕಂ ಕ್ಷೇತ್ರಂ ಯತಿಹಸ್ತೆ ದತ್ತೋಸ್ಮಿ ಅಹಂ. ಏತದ್ ಧರ್ಮಸಾಧನಸ್ಯ ಸಾಕ್ಷಿಣಃ ಆದಿತ್ಯಚಂದ್ರಾವನಿಲಾನಲೌ ಚ ದ್ಯೌರ್ಭೂಮಿರಾಪೋ ಹೃದಯಂ ಮನಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಸ್ಯ ಜಾನಾತಿ ನರಸ್ಯ ವೃತ್ತಿಂ. ದಾನಪಾಲನಯೋರ್ಮಧ್ಯೆ ದಾನಾತ್ರೇಯೋನುಪಾಲನಂ. ದಾನಾಸ್ವರ್ಗಮವಾಪ್ನೋತಿ ಪಾಲನಾತ್ ಅಚ್ಯುತಂ ಪದಂ. ಸ್ವದತ್ತಾದ್ ವಿಗುಣಂ ಪುಣ್ಯಂ ಪರದತ್ತಾನುಪಾಲನಂ. ಪರದತ್ತಾಪಹಾರೇಣ ಸ್ವದತ್ತಂ ನಿಷ್ಫಲಂ ಭವೇತ್. ಮದ್ದತ್ತಾ ಪುತ್ರಿಕಾ ಜ್ಞೇಯಾ ಪಿತೃದತ್ತಾ ಸಹೋದರೀ ಅನ್ಯದತ್ತಾ ತು ಜನನೀ ದತ್ತಭೂಮಿಂ ಪರಿತ್ಯಜೇತ್. ಅನ್ಯೇಸ್ತುಂ ಚರ್ದಿತಂ ಭುಕ್ತೆ ಶೋಭಿಶ್ಚ ಚರ್ದಿತಂ ನತು
ತತಃ ಕಷ್ಟತರೋ ನೀಚಃ ಸ್ವಯಂ ದತ್ತಾಪಹಾರಕಃ ಸ್ವದತ್ತಾಂ ಪರದತ್ತಂ ವಾ ಬ್ರಹ್ಮವೃತ್ತಿಂ ಹರೇತಯಃ ಷಷ್ಟಿವರ್ಷಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕ್ರಿಮಿಃ. ಧನ್ಯವಾದಗಳು. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದಂಥ ಎಲ್ಲರಿಗೂ ಧನ್ಯವಾದ. ಇದೀಗ ಗುರುಗಳಿಂದ ಆಶೀರ್ವಚನ. ಭೀಮನಕಟ್ಟೆ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದಂಗಳವರು ಇದೀಗ ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಃ ಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಘುವಂಶಾವತಂಸ ಶ್ರೀ ರಘುನಾಥ ಪದಾರ್ಥಕಂ ರಘುತಿಲಕ ಸಂಜಾತಂ ರಘುಮಾನ್ಯಂ ಮುನಿಂ ಭಜೆ. ಶ್ರೀ ಗುರುಭ್ಯೋ ನಮಃ. ಬಹಳ ಸಂತೋಷದ ಒಂದು ವಿಚಾರ. ಈ ದಿನ ಜನಮೇಜಯ ಮಹಾರಾಜ ಮುನಿವೃಂದ ಪರಂಪರೆಯಲ್ಲಿ ಬಂದಂತಹ ಗರುಡವಾಹನ ತೀರ್ಥ ಶಿಷ್ಯರಾದಂತಹ ಕೈವಲ್ಯ ತೀರ್ಥರಿಗೆ ಭೂದಾನ ಮಾಡಿದಂತಹ ದಿನ. ಹಾಗಾಗಿ ಈ ದಿನವೇ ಆ ತಾಮ್ರ ಶಾಸನವನ್ನ ಲೋಕಾರ್ಪಣೆ ಮಾಡುವ ಸಂಕಲ್ಪವನ್ನ ಮಾಡಿದ್ವಿ. ಜನಮೇಜಯ ಕೇವಲ ತಾನು ಇಂಥ ಸ್ಥಳವನ್ನ ಭೂದಾನ ಮಾಡಿದ್ದೇನು ಮಾತ್ರ ಹೇಳಲಿಲ್ಲ, ಅಸ್ಮತ್ ಪ್ರಪಿತಾಮಹ ಯುಧಿಷ್ಠಿರಾದಿ ಸ್ಥಿತ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ಭೀಮನಕಟ್ಟೆ ಏನು ಕ್ಷೇತ್ರ ಇದೆ, ಇಲ್ಲಿ ಪಾಂಡವರು ಇದ್ರು. ನಮಗೆ ಈ ಪಾಂಡವರು, ದ್ರೌಪದಿ, ಕೃಷ್ಣ ಇವರೆಲ್ಲರೂ ಕೂಡ ನಮ್ಮ ಜೀವನದ 18 ಮೌಲ್ಯಗಳಿಗೆ ಅವರು ಪ್ರತಿಪಾದಕರಾಗಿರ್ತಾರೆ. ಧರ್ಮರಾಜ ಧರ್ಮದ ಒಂದು ಪ್ರತಿರೂಪವಾಗಿದ್ರೆ, ಭೀಮಸೇನ ಭಕ್ತಿಯಾದಿ 10 ಗುಣಗಳು, ಹಾಗೂ ಅರ್ಜುನ ಶ್ರವಣಮನ ನಿಧಿಧ್ಯಾನ, ಹಾಗೆ ನಕುಲ ಸಹದೇವರು ಶೀಲ ಮತ್ತೆ ವಿನಯಕ್ಕೆ, ದ್ರೌಪದಿ ವೇದ ವಿದ್ಯೆಗೆ, ಅದರಿಂದ ಪ್ರತಿಪಾದ್ಯನಾದ ಕೃಷ್ಣ ತಾನು ವೇದ್ಯನಾಗಿ, ಹೀಗೆ 18 ಜೀವನ ಮೌಲ್ಯಗಳಿಗೆ ಈ ಪಾಂಡವರು. ಯಾಕೆ ಇಲ್ಲಿ ಕೃಷ್ಣ ಕೂಡ ಬಂದಿದ್ದ. ಆ ಭೀಮಸೇನ ದೇವರು ಕಟ್ಟುವ ಕಟ್ಟೆ ಏನು ವಿಚಾರ ಇದೆ, ಅಲ್ಲಿ ಕೃಷ್ಣದೇವರು ಕೂಡ ಇಲ್ಲಿದ್ರು ಎಂಬುವ ಐತಿಹ್ಯ ಇಲ್ಲಿದೆ. ಒಂದು ದೃಷ್ಟಿಯಲ್ಲಿ ಇದು ಈ ತಾಮ್ರಶಾಸನದಿಂದ ಕಲಿಯುಗದ ಆರಂಭ ಯಾವಾಗ ಆಯಿತು ಎಂಬುದನ್ನ ನಿರ್ಣಯ ಮಾಡ್ಲಿಕ್ಕೆ ಆಗ್ತದೆ. ಮತ್ತೊಂದು ವಿಚಾರ, ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಅದನ್ನ ಮುಟ್ಟಿದ್ರು, ಆ ವಿಚಾರವನ್ನ ಇದರಲ್ಲಿ ಮೆನ್ಷನ್ ಮಾಡಿದ. ಅಂದ್ರೆ ಆ ತಾಮ್ರಶಾಸ್ತ್ರದಲ್ಲಿ ಬರೆದಿದ್ದಾರೆ, ಏನು ಗರುಡವಾಹನ ತೀರ್ಥರ ಶಿಷ್ಯರಾದ ಕೈವಲ್ಯ ತೀರ್ಥರಿಗೆ ಅಂತ. ಅರ್ಥಾತ್ ಅವರಿಗಿಂತಲೂ ಹಿಂದೆ ಈ ಪರಂಪರೆ, ಯತಿ ಪರಂಪರೆ ಯಾವ ಕಾಲದಿಂದಿತ್ತು ಎಂಬುದನ್ನು ನಾವು ಇದರಲ್ಲೂ ಕೂಡ ಗಮನಿಸಬಹುದಾಗಿದೆ. ಹಾಗೆ ಯಾಕೆ ಈ ಶಾಸನದ ಅಗತ್ಯವಿದೆ? ನಾವು ಹೊರದೇಶಕ್ಕೆ ಹೋಗ್ತೇವೆ ಅಥವಾ ಇನ್ಯಾವುದೋ ಕೇಡಕ್ಕೆ ಹೋಗ್ತೇವೆ, ಅಲ್ಲಿ ಯಾವುದೋ ಇಷ್ಟು 100 ವರ್ಷದ್ದು 1000 ವರ್ಷ ಹಿಂದಿಂದು ಅಂತ ಹೇಳಿದಾಗ ಅಲ್ಲಿ ತುಂಬಾ ಆಸಕ್ತಿಯಿಂದ ನೋಡ್ತೇವೆ. ಆದರೆ ಈ ಭರತ ಭೂಮಿಯಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ಪ್ರದೇಶಗಳು ಸಾಕಷ್ಟು ಇದೆ. ಅಂಥದ್ದರಲ್ಲಿ ಇದು ಒಂದು. ನಮಗೆ ಉತ್ತರ ಭಾರತದಲ್ಲಿ ದೇವರ ಅವತಾರವಾದದ್ದು, ಅದು ರಾಮ ಕೃಷ್ಣ ಮೊದಲಾದ ಅವತಾರಗಳೆಲ್ಲವೂ ಕೂಡ ಉತ್ತರ ಭಾರತದಲ್ಲಾಯಿತು. ಆದರೆ ದಕ್ಷಿಣ ಭಾರತದಲ್ಲಿ ಆ ದೇವರನ್ನು ಒಲಿಸಿಕೊಳ್ಳುವಂತಹ ಆಚಾರ್ಯತ್ರಯರ ಅವತಾರವಾಗಿದೆ. ಇಂತಹ ಸ್ಥಳ ನಮಗೆ ಪಾಂಡವರ ಸಂಚಾರ ಉತ್ತರ ಭಾರತದಲ್ಲಿ, ಅವರ ಕುರುಕ್ಷೇತ್ರ, ಹಸ್ತಿನಾವತಿ, ಇಂದ್ರಪ್ರಸ್ಥ ಇತ್ಯಾದಿಗಳ ವಿಚಾರ ಮಾತ್ರ ಕಾಣ್ತೇವೆ. ಆದ್ರೆ ಈ ದಕ್ಷಿಣ ಭಾರತದಲ್ಲಿ, ಅತ್ರಾಪಿ ನಮ್ಮ ಕರ್ನಾಟಕದ ಈ ಒಂದು ಪ್ರದೇಶದಲ್ಲಿ ಪಾಂಡವರು ಇದ್ರು ಎಂಬುವ ಒಂದು ಸಂತೋಷ, ಐತಿಹಾಸಿಕವಾದ ಹಿನ್ನೆಲೆ, ಇದನ್ನ ನಾವು ವಿಶೇಷವಾಗಿ ಸಂತೋಷ ಸ್ವಾಗತಿಸಬೇಕು. ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದಂತೆ ಇದು ನಮ್ಮ ಮಠಕ್ಕೆ ಈ ಒಂದು ಪ್ರಾಚೀನತೆ ಇದೆ ಅಂತ ಹೇಳ್ಕೊಳ್ಳುವ ಉದ್ದೇಶದಿಂದ ನಾವು ಹೊರತಾ ಇರುವಂತದಲ್ಲ. ಯಾರೆಲ್ಲರೂ ಆಸ್ತಿಕರಿದ್ದಾರೋ ಈ ಭರತ ಭೂಮಿಯ ಬಗ್ಗೆ, ಮಹಾಭಾರತದ ಬಗ್ಗೆ ಗೌರವ ಇದೆ, ನಮ್ಮ
ನುಡಿ, ನಮ್ಮ ನೆಲದ ಬಗ್ಗೆ ಪ್ರೀತಿ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಇದನ್ನ ಸ್ವಾಗತಿಸುತ್ತಾರೆ ಎಂಬುವ ದೃಷ್ಟಿಯಲ್ಲಿ, ಯಾಕೆ ಇಷ್ಟು ಪ್ರಾಚೀನವಾದದ್ದು ಮಹಾಭಾರತ ರಾಮಾಯಣ ಎಲ್ಲವೂ ಕೂಡ ಕಾವ್ಯ ಎಂಬುದಾಗಿ ಹೀರಿರುವಂತಹ ಪಾಶ್ಚಿಮಾತ್ಯರ ಎದುರಿನಲ್ಲಿ ಇಲ್ಲ, ಇದು ಇದ್ದಿದ್ದು ಐತಿಹಾಸಿಕ ಇತಿಹಾಸ ಹೀಗೆ ಇತ್ತು ಎಂಬುದನ್ನ ಹೇಳುವಂತಹ ಒಂದು ಪ್ರಮಾಣ ಅದು ಎಂಬುವ ದೃಷ್ಟಿಯಲ್ಲಿ ಇದನ್ನು ನಾವು ಇಂದು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಉದ್ದೇಶ ಇದು ಪ್ರತಿ ವರ್ಷದಲ್ಲೂ ಕೂಡ ಈ ಪುಷ್ಯ ಅಮಾವಾಸ್ಯೆಯ ದಿನ ನಮಗೆ ಪುರಂದರದಾಸರ ಆರಾಧನೆಯ ಪರ್ವಕಾಲ ಇಂದು. ಕರ್ನಾಟಕ ಸಂಗೀತ ಪಿತಾಮಹರಾಗಿ ಪುರಂದರದಾಸರು ಅಮೂಲ್ಯವಾದ ಕೊಡುಗಳನ್ನು ಕೊಟ್ಟಿದ್ದಾರೆ. ಕೇವಲ ದ್ವೈತ ಮತದ ಈ ಒಂದು ಸಿದ್ಧಾಂತದ ನೆಲೆಯಲ್ಲಿ ಮಾತ್ರ ಅವರು ನೋಡುವುದಲ್ಲ, ಸಂಗೀತ ಕ್ಷೇತ್ರಕ್ಕೆ ಯಾವ ಒಂದು ಹಾಸ್ಯ ಸಾಹಿತ್ಯದ ಕ್ಷೇತ್ರದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆ ಅತ್ಯಮೂಲ್ಯ. ಇಂತಹ ಪುರಂದರದಾಸರಿಗೆ ಸಿಗಬೇಕಾದ ಗೌರವ, ಸಮರ್ಪಕವಾದ ಗೌರವ ಅದು ಸಿಕ್ಕಿಲ್ಲ ಎಂಬುವ ಕೊರಗು ನಮ್ಮಲ್ಲಿ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂತಹ ಗಮನವನ್ನು ವಹಿಸಿ ಆ ಪುರಂದರದಾಸರಿಗೆ ಸಲ್ಲಬೇಕಾದಂತಹ ಗೌರವವನ್ನ ಸಲ್ಲಿಸಬೇಕು. ಯಾಕೆ ತ್ಯಾಗರಾಜರ ಆರಾಧನೆಯ ವೈಭವ ನಾವು ತಮಿಳುನಾಡಲ್ಲಿ ನೋಡ್ತೇವೆ. ನಮ್ಮ ಪುರಂದರದಾಸರು ಯಾವುದರಲ್ಲೂ ಕಡಿಮೆ ಇಲ್ಲ. ಕೇವಲ ಬ್ರಾಹ್ಮಣರೆಂಬ ಕಾರಣಕ್ಕೆ ಅವರನ್ನ ದೂರ ಮಾಡದೆ ಅವರು ಕೊಟ್ಟಿರೋ ಕೊಡುಗೆಯನ್ನ ನೋಡಿ ವಿಶೇಷವಾದ ಗೌರವವನ್ನ ಸಲ್ಲಿಸಬೇಕು. ಹಾಗಾಗಿ ಪ್ರತಿ ವರ್ಷವೂ ಕೂಡ ಪುರಂದರದಾಸರ ಆರಾಧನೆಯಿಂದ ಜೊತೆಗಿಟ್ಟುಕೊಂಡು ಈ ತಾಮ್ರ ಶಾಸನ ಕೊಟ್ಟಂತಹ ದಿನವನ್ನ ವಿಶೇಷವಾಗಿ ಆಚರಿಸಬೇಕೆಂಬುದಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ವಿಶೇಷವಾಗಿ ಮಾತನಾಡಿದ್ರು. ನಮ್ಮವರಿಗೆ ನಾವು ಹೇಗೆ ತಿಳಿಸಿಕೊಡಬೇಕಾಗಿದೆ, ಮತ್ತು ಹೊರಗಿನವರದ್ದನ್ನು ನೋಡಿ ಬರೀ ಆಕ್ಷೇಪಗಳಿಗೆ ಮಾತ್ರ ಅಲ್ಲ, ಇರುವ ಗುಣವನ್ನ ಗ್ರಹಿಸುವಿಕೆ ಅದು ನಮ್ಮಲ್ಲಿ ಗಟ್ಟಿ ಮಾಡ್ತದೆ. ನಮ್ಮ ಘನ ಎಂದು ಬಂದಾಗ ಅವಾಗ ನಾವು ಗಟ್ಟಿ ಆಗ್ತೇವೆ ಎಂಬ ದೃಷ್ಟಿಯಲ್ಲಿ ಅವರು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತವರು ಈ ಕಾರ್ಯಕ್ರಮದಲ್ಲಿ ನಮ್ಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಹಾಗೆ ನಮ್ಮ ಮಠದ ಪಂಡಿತರಾದಂತಹ ಬೀನಾ ವಿಜೇಂದ್ರಾಚಾರ್ಯರು ವಿಶೇಷವಾಗಿ ವಾದಿರಾಜರ ನುಡಿಗಳನ್ನು ಇಟ್ಟುಕೊಂಡು ತಾಮ್ರಶಾಸನ ಹಿರಿಮೆಯನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಜಯಶ್ರೀ ಸಾರನಾಥನ್ ಅವರು ಅದ್ಭುತವಾದಂತಹ ವಿಚಾರಧಾರೆ. ಅವರ ಈ ಒಂದು ಕೃತಿಯನ್ನ ನೋಡಿ ನಮಗೊಂದು ಹುಮ್ಮಸ್ಸು ಬಂತು, ಈ ತಾಮ್ರಶಾಸನ ಲೋಕಾರ್ಪಣೆ ಮಾಡಬೇಕು ಅಂತ. ಯಾಕಂದ್ರೆ ಒಬ್ಬ ಇಂಗ್ಲಿಷ್ ಅಧಿಕಾರಿಯೇ ಈ ಭೀಮ ಸೇತುವನ್ನ ಇದು ನಾವು ಬಂದು ದರ್ಶನ ಮಾಡಿ ಗೊತ್ತಾಗ್ತದೆ ಯಾವ ಒಂದು ಟೆಕ್ನಾಲಜಿ ಅವನು ಮೆನ್ಷನ್ ಮಾಡ್ತಾನೆ. ಇಲ್ಲಿ ಬಳಸಿರುವಂತಹ ಮ್ಯಾಗ್ನೆಟ್ ಆಫ್ ದ ವರ್ಕ್ಸ್ ಆಫ್ ದೀಸ್ ಡೇಸ್ ವಂಡರ್ಫುಲ್ ಅಂತ ಹೇಳಿ ಹೇಳ್ತಾನ ಅವನು. ಅಂದ್ರೆ ಈ ದಿನಗಳಲ್ಲಿ ಆ ಕಾಲದ ಒಂದು ಈ ತಂತ್ರಜ್ಞಾನ ಇದೆ, ಇದು ಅತ್ಯದ್ಭುತ ಅಂತ. ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಪ್ರವಾಹ ಮೇಲಿಂದ ಹರಿದು ಹೋಗ್ತದೆ, ಆದ್ರೆ ಉಳಿದ ದಿನಗಳಲ್ಲಿ ಯಾವಾಗಲೂ ನೀರಿರ್ತದೆ. ಆದ್ರೆ ಯಾವತ್ತೂ ಕೂಡ ಇಲ್ಲಿ ಹೊಳೆ ಆ ಕೊಚ್ಚಿ ತುಂಬಿಡುವುದು, ಕೆಸರು ತುಂಬಿಕೊಂಡು ಆಗಿದ್ದು ಏನು ಸಮಸ್ಯೆ ಆಗಿದ್ದೇ ಇಲ್ಲ. ಇಂತಹ ಅದ್ಭುತವಾದಂತಹ ಟೆಕ್ನಾಲಜಿ ಇಲ್ಲಿ ಇದೆ. ಹಾಗಾಗಿ ಈ ಭೀಮ ಸೇತುವ ದರ್ಶನಕ್ಕೆ ಎಲ್ಲ ಬರಬೇಕು. ಇದು ರಾಜ್ಯ ಸರ್ಕಾರ ವಿಶೇಷವಾದ ಗಮನವನ್ನು ಕೊಡಬೇಕಾಗಿದೆ. ಈ ಕ್ಷೇತ್ರದ ಬಗ್ಗೆ ಪಾಂಡವರು ಇದ್ದ ಸ್ಥಳ, ಭೀಮ ಸೇತುವಿನ ಮಹಿಮೆ, ಇದನ್ನೆಲ್ಲ ನಾವು ಪ್ರವಾಸೋದ್ಯಮದಲ್ಲೂ ಕೂಡ ಬಳಸಿಕೊಳ್ಳಬಹುದು. ಇನ್ನು ಧಾರ್ಮಿಕವಾಗಿ ರಾಮ ಸೇತುವಿನಲ್ಲಿ ನಾವು ಏನು ಪಿತೃಕಾರ್ಯಗಳನ್ನ ಮಾಡ್ತೇವೆ, ಅದೇ ರೀತಿಯಾಗಿ ಈ ಭೀಮ ಸೇತುವೆಯನ್ನು ಮಾಡಿದಂತಹ ಪಿತೃಕಾರ್ಯಗಳಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವಾಗ್ತದೆ ಎಂಬುದು ಕೂಡ ನಮ್ಮ ಇತಿಹಾಸದಲ್ಲಿ ನೋಡ್ತೇವೆ. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಇಲ್ಲಿ ಪಾಂಡವರ ಕುರಿತಾಗಿ ಏನಾದರೂ ವಿಶೇಷವಾದಂತಹ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂತಹ ಮೂಲಕ ಈ ಒಂದು ಹಿನ್ನೆಲೆಯನ್ನ ಮತ್ತೆ ನೆನಪಿಸುವಂತಹ ಕಾರ್ಯ ಅದು ಆಗಬೇಕಾಗಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ಈ ಕಾಲ ನಿರ್ಣಯದಲ್ಲಿ ಬರುವ ಆಕ್ಷೇಪಗಳನ್ನ ಜಯಶ್ರೀ ಸಾರನಾಥ ತುಂಬಾ ಚೆನ್ನಾಗಿ ವಿಮರ್ಶೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ದೇವರಲ್ಲಿ ವಿಶೇಷವಾದಂತಹ ಶ್ರೇಯಸ್ಸನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ನಮ್ಮ ಈ ತಾಮ್ರ ಶಾಸನದ ಲೋಕಾರ್ಪಣೆಯ ಒಂದು ಏನೊಂದು ಕಾರ್ಯಕ್ರಮದ ಆಯೋಜನೆ, ಅದರಲ್ಲಿ ಕೊಪ್ಪಳ ಶ್ರೀನಿವಾಸ ವೈದ್ಯರವರು ಹಾಗೆ ತಿರುಪತಿಯ ವೆಂಕಟೇಶ್ ಅವರು ಬಹಳ ದೊಡ್ಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಎಲ್ಲರಿಗೂ ಕೂಡ ದಾಮೋದರ ಸೀತಾರಾಮಚಂದ್ರ ದೇವರ ವಿಶೇಷ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ
ಎಲ್ಲರಿಗೂ ಕೂಡ ವಿಶೇಷ ಪುರಂದರದಾಸರ ಆರಾಧನೆಯ ಪರ್ವಕಾಲ, ನಾರದರ ಅಂಶ ಎಂಬುದಾಗಿ, ಅವತಾರ ಎಂಬುದಾಗಿ ನಾವೆಲ್ಲ ತಿಳಿದಿರುವಂತಹ ನಾರದರು ನಮಗೆಲ್ಲರಿಗೂ ಕೂಡ ವಿಶೇಷವಾದ ಜ್ಞಾನವನ್ನು ಕೊಡಲಿ. ನನ್ನದು, ನಮ್ಮದು, ನಮ್ಮ ಭೂಮಿ, ಈ ಒಂದು ಹೆಮ್ಮೆ ನಮಗೆ ಬರಲಿ. ಭಾರತ ಇದು ಸಾಧಾರಣವಲ್ಲ, ಇದು ಅಸಾಧಾರಣವಾದಂತಹ ವೈಶಿಷ್ಟ್ಯ ಇಲ್ಲಿದೆ. ಆ ಎಚ್ಚರ ನಮಗೆ ಬರಲಿ. ಬರೀ ಪಾಶ್ಚಿಮಾತ್ಯರನ್ನೇ ಅನುಕರಿಸುವಂತಹ ಏನೊಂದು ಶೈಲಿ ಇದೆ, ಅದನ್ನ ಬಿಟ್ಟು ನಮ್ಮತನವನ್ನ ನಾವು ಬೆಳೆಸಿಕೊಳ್ಳೋಣ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ನಡೆಯಲಿ ಎಂಬುದಾಗಿ ಹೇಳುತ್ತಾ ಎಲ್ಲರಿಗೂ ಶ್ರೇಯಸ್ಸನ್ನು ಕೋರ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳ ಚರಣಾರವಿಂದದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭೀಮನಕಟ್ಟೆ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಮಾತುಗಳಲ್ಲಿ, ಅವರ ಆಶೀರ್ವಚನದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇದ್ದಂತಹ ಅವರ ಆಸಕ್ತಿ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರುವಂತಹ ಪ್ರೇಮ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇತ್ತು. ಐ bow myself in front of Guruji for his concern towards Indian culture and about his his concern towards the program, and also whatever happened today, he spoke everything. So I bow myself in front of him. ಇದೀಗ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ವಂದನಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಭೀಮನಕಟ್ಟೆ ಮಹಾಸಂಸ್ಥಾನದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ಎಚ್.ಎಸ್. ವೆಂಕಟೇಶ್ ಅವರು. Vote of thanks will be presented by Shri H.S. Venkatesh, PRO, Bhimanakatte Matha. Thank you, Vijendra ji. On behalf of Shri Bhimanakatte Matha, I would like to first of all take this opportunity to extend my sincere gratitude to the Supreme Power, Lord Shri Venkateshwara Abhinna, Shri Damodara Sita Ramachandra, for showering his abundant blessings to make this event a grand success. Ananta Koti Namaskara to his holy feet. Our gratitude cannot be expressed in words for the support that we have received from Shri Chakravarti Sulibeleji. Sir, I know how hectic your schedules are. Thank you for taking out your precious time and sharing your wonderful thoughts. You have been igniting the young minds through your enlightening speeches and selfless activities, and you are truly the asset of our nation. Thank you for gracing the occasion, sir. Thank you very much. A very big thank you to Dr. Srimati Jayashri Saranath, a researcher par excellence in Indology and Hindu epics, author and writer. Madam, I have had the opportunity to read your book, Mahabharata 3136 BCE, Validation of the Traditional Date. It was absolutely brilliant. The way you have addressed the key issues raised by the West thinkers is unparalleled. Shri Bhimanakatte Matha, and we are always, indebted to you for sharing the heritage and antiquity of Shri Bhimanakatte Matha. When you had the opportunity to meet the Honorable Vice President, Shri Venkaiah Naidu ji, you brought out all these facts. So we are so much thankful for you. Thank you very much. His Holiness, Shri Raghuvarendra Tirtha Swamiji is extremely happy with your works, and on behalf of Shri Matha and Shri Swamiji, my best wishes for all your future endeavors. Thank you for joining with us today, madam. Thank you very much. Shri B.N. Vijayendrachar is a renowned scholar and a very close associate of Swamiji. His knowledge towards Acharya Siddhanta is unequaled, and he has a huge fan base for his lectures. Acharya is a household name in Karnataka region, and I take this opportunity to thank you, Acharya Re, for gracing this occasion. Thank you very much. Srimati Dr. Kolluru Vandana, a notable name in the Carnatic classical music. She is an A-grade artist of All India Radio and works as lecturer at Sri Venkateshwara Music and Dance College, TTD, Tirupati. Thank you for accepting our invitation, madam, and to hear you sing is always an eternal bliss. Thank you so much. Shri Vijayendra Atnikar, the master of ceremony for today's program. Sir, you were absolutely brilliant and wonderful. You have done a great job. Thank you. Thank you so very much. An event of this scale cannot happen overnight. Wheels started to roll weeks ago. We are extremely fortunate to be backed by a great team who are proactive and have been instrumental. Their planning and execution made this event a mega success. Thank you, team. I would also like to thank all our viewers
and followers of Sri Matha for having graced this occasion. Lastly, I am left with no words to convey my gratitude to His Holiness Sri Raghuvarendra Tirtha Swamiji for having supported us completely. All these are possible only because of your blessings and kindness. And we are extremely, extremely fortunate enough to have you as our Guru. We look forward to your guidance and support as always. Thank you. Thank you, Swamiji. Sorry if I have missed out on any names. You are always in our hearts. Thank you, one and all. I hereby declare the meet close. Madhvan Dargata, Shri Krishna Arpanamastu.